ನಮಸ್ಕಾರ ಫ್ರೆಂಡ್ಸ್. ಈ ಹಿಂದೆ ನಡೆದಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾದಂಥ ಕನ್ನಡ ಪ್ರಶ್ನೋತ್ತರಗಳನ್ನು ವಿಶ್ಲೇಷಣೆ ಮಾಡ್ಕೊಳ್ತಾ ಹೋಗೋಣ. ನೋಡಿ, ಮೊದಲನೇ ಪ್ರಶ್ನೆ ನೋಡಿ, ನಜ ಭಜ ಜಂಜರ ಈ ಗಣವಿನ್ಯಾಸವಿರುವ ವೃತ್ತ ಅಂತ. ಉತ್ಪಲಮಾಲ ವೃತ್ತ, ಸ್ರಗ್ಧರ ವೃತ್ತ, ಚಂಪಕಮಾಲ ವೃತ್ತ, ಶಾರ್ದೂಲ ವಿಕ್ರೀಡಿತ ವೃತ್ತ ಅಂತ. ನೋಡಿ, ಇದು ನಜ ಭಜ ಜಂಜರ ಅಂತ ಬರೋದು ಚಂಪಕಮಾಲ ವೃತ್ತದಲ್ಲಿ ಬರುತ್ತೆ. ಚಂಪಕಮಾಲಿನಲ್ಲಿ ಪ್ರತಿ ಚರಣದಲ್ಲಿ 21 ಅಕ್ಷರ ಇರುತ್ತೆ, 21 ಅಕ್ಷರಗಳಿರುತ್ತೆ ಮತ್ತು 7 ಗಣಗಳಿರುತ್ತೆ. 21 ಅಕ್ಷರ 7 ಗಣಗಳಿರುತ್ತೆ. ಇಲ್ಲಿ 28 ಮಾತ್ರೆಗಳಿರುತ್ತೆ. ಚಂಪಕಮಾಲಿನಲ್ಲಿ 21 ಅಕ್ಷರ 7 ಗಣಗಳು ಮತ್ತು 28 ಮಾತ್ರೆಗಳಿರುತ್ತೆ. ಇದು ನಜಭಜ ಜಂಜರ ಅನ್ನೋ ಒಂದು ವಿನ್ಯಾಸನ ಚಂಪಕಮಾಲೆನಲ್ಲಿ ನೋಡ್ಬೋದು. ಉತ್ಪಲಮಾಲದಲ್ಲಿ ಬರ ನಭ ಬರ ಅಂತ ಬರುತ್ತೆ ಉತ್ಪಲಮಾಲೆನಲ್ಲಿ. ಇಲ್ಲಿ 20 ಅಕ್ಷರ ಇರುತ್ತೆ, 6 ಗಣಗಳಿರುತ್ತೆ. ಚಂಪಕಮಾಲೆನಲ್ಲಿ 21 ಅಕ್ಷರ 7 ಗಣ, ಉತ್ಪಲಮಾಲೆನಲ್ಲಿ 20 ಅಕ್ಷರ 6 ಗಣ ಇರುತ್ತೆ. ಬರ ನಭ ಬರ ಅನ್ನೋದು ಉತ್ಪಲಮಾಲೆನಲ್ಲಿ ಬರುತ್ತೆ. ಸ್ರಗ್ಧರನಲ್ಲಿ 21 ಅಕ್ಷರ ಇರುತ್ತೆ, 7 ಗಣ. ಇದರಲ್ಲಿ ಮರ ಬನ ಯಯ ಅಂತ ಬರುತ್ತೆ. ಮರ ಬನ ಯಯ ಅಂತ ಸ್ರಗ್ಧರದಲ್ಲಿ ಬರುತ್ತೆ. ಇನ್ನು ಶಾರ್ದೂಲ ವಿಕ್ರೀಡಿತದಲ್ಲಿ 19 ಅಕ್ಷರ 6 ಗಣ ಇರುತ್ತೆ ಮತ್ತು 30 ಮಾತ್ರೆಗಳಿರುತ್ತೆ. ಮಸ ಜಸ ತಂತ ಮಸಜಸ ಸತತ ಅಂತ ಬರುತ್ತೆ. ಮಸಜ ಸತತ ಅಂತ ಶಾರ್ದೂಲ ವಿಕ್ರೀಡಿತದಲ್ಲಿ ಬರುತ್ತೆ. 19 ಅಕ್ಷರ 6 ಗಣ. ಉತ್ಪಲಮಾಲದಲ್ಲಿ 20 ಅಕ್ಷರ 6 ಗಣ, ಬರ ನಭ ಬರ. ಸ್ರಗ್ಧರನಲ್ಲಿ 21 ಅಕ್ಷರ 7 ಗಣ, ಮರ ಬನ ಯಯ ಅಂತ ಬರುತ್ತೆ. ಚಂಪಕದಲ್ಲಿ 21 ಅಕ್ಷರ 7 ಗಣ, ನಜ ಭಜ ಜಂಜರ. ಶಾರ್ದೂಲದಲ್ಲಿ 19 ಅಕ್ಷರ 6 ಗಣ, ಮಸಜ ಸತತ ಅಂತ ಬರುತ್ತೆ. ಅಕ್ಕ ಮಹಾದೇವಿ ವಚನಗಳ ಅಂಕಿತ: ಕೂಡಲ ಸಂಗಮ, ಚನ್ನಮಲ್ಲಿಕಾರ್ಜುನ, ಗುಹೇಶ್ವರ, ಕಪಿಲ ಸಿದ್ಧ, ಚನ್ನಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿ ವಚನಗಳ ಅಂಕಿತ ಗೊತ್ತು ನಿಮಗೆ. ಕೂಡಲ ಸಂಗಮ ಚನ್ನಮಲ್ಲಿಕಾರ್ಜುನ, ಕೂಡಲ ಸಂಗಮ ದೇವ ಬಸವಣ್ಣ ಅವರ ವಚನಗಳ ಅಂಕಿತ. ಚನ್ನಮಲ್ಲಿಕಾರ್ಜುನ, ಅಕ್ಕ ಮಹಾದೇವಿ ನೋಡಿ, ಇವರು ಕನ್ನಡದ ಪ್ರಥಮ ಕವಯಿತ್ರಿ ಹಾಗೂ ಕನ್ನಡದ ಪ್ರಥಮ ವಚನಗಾರ್ತಿ ಅಂತ ಕರೀತಾರೆ ಅಕ್ಕ ಮಹಾದೇವಿನ. ಇವರ ಒಂದು ಅಂಕಿತ ನಾಮ ಚನ್ನಮಲ್ಲಿಕಾರ್ಜುನ. ಇವರು ಯೋಗಾಂಗ ತ್ರಿವಿಧಿ ಅನ್ನೋ ಒಂದು ಕೃತಿನ ರಚನೆ ಮಾಡಿದ್ದಾರೆ. ಅಕ್ಕ ಮಹಾದೇವಿಯವರ ಕೃತಿ ಯೋಗಾಂಗ ತ್ರಿವಿಧಿ ಅನ್ನೋ ಕೃತಿ. ದಕ್ಷಿಣ ಭಾರತದ ಮೀರಾಬಾಯಿ ಅಂತ ಅಕ್ಕ ಮಹಾದೇವಿಯವ್ರನ್ನ ಕರೀತಾರೆ. ಗುಹೇಶ್ವರ ಅಂತ ಅಲ್ಲಮ ಪ್ರಭು ಅವರ ವಚನಗಳ ಅಂಕಿತ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನೋದು ಸಿದ್ದರಾಮ ಅವರ ವಚನಗಳ ಅಂಕಿತ. ರಾಮನಾಥ ಅನ್ನೋದು ಜೇಡರ ದಾಸಿಮಯ್ಯ ಅವರ ವಚನಗಳ ಅಂಕಿತ. ತತ್ಪುರುಷ ಸಮಾಸಕ್ಕೆ ಉದಾಹರಣೆ. ತತ್ಪುರುಷ ಸಮಾಸ ನೋಡಿ, ಅರಮನೆ, ಇರ್ಮನೆ, ಕೆಮ್ಮನೆ, ಹಿಮ್ಮನೆ ಅಂತ. ತತ್ಪುರುಷ ಸಮಾಸ ಅಂದರೆ 2 ನಾಮಪದಗಳು ಸೇರಿ ಆಗುವಂಥದ್ದು. 2 ನಾಮಪದಗಳಿರಬೇಕು ತತ್ಪುರುಷ ಸಮಾಸದಲ್ಲಿ. ಅದರಲ್ಲಿ ಉತ್ತರ ಪದದ ಅರ್ಥ ಏನಿದೆ ಅದು ಪ್ರಧಾನ ಆಗಬೇಕು. ಈಗ ನೋಡಿ, ಅರಮನೆನ ಬಿಡಿಸಿ ಬರೆದಾಗ ಅರಸನ ಪ್ಲಸ್ ಮನೆ ಆಗುತ್ತೆ. ಅರಸನ ಪ್ಲಸ್ ಮನೆ ಅರಮನೆ. ಇಲ್ಲಿ ಉತ್ತರ ಪದದ ಅರ್ಥ ಪ್ರಧಾನವಾಗಿ ಕಾಣಿಸ್ತಾ ಇದೆ. ಇದು ತತ್ಪುರುಷ ಸಮಾಸಕ್ಕೆ ಉದಾಹರಣೆ, ಅರಮನೆ ಎನ್ನುವುದು. ಡಬ ಎಂಬುದು ಕೃದಂತಾವ್ಯಯ, ಕ್ರಿಯಾರ್ಥಕಾವ್ಯಯ, ಅವತರಣಾರ್ಥಕಾವ್ಯಯ, ಅನುಕರಣಾವ್ಯಯ ಅಂತ. ಅನುಕರಣಾವ್ಯಯ ಅನ್ನೋದು ಧ್ವನಿ ವಿಶೇಷಣಗಳನ್ನು ಪುನಃ ಅನುಕರಣೆ ಮಾಡಿ ಹೇಳುವಂಥ ಶಬ್ದಗಳು. ಪಟಪಟನೆ, ಪಟಪಟ, ದಗದಗ, ಸರಸರ, ಗುಡುಗುಡು ಇವೆಲ್ಲ ಅನುಕರಣಾವ್ಯಯಕ್ಕೆ ಉದಾಹರಣೆ. ಅಂದರೆ ಧ್ವನಿ ಸೌಂಡನ್ನು ಅನುಕರಣೆ ಮಾಡೋವಂಥದ್ದು. ಪಟಪಟ, ದಗದಗ ಇವೆಲ್ಲ ನೋಡಿ ಸೌಂಡ್, ಸರಸರ ಅನ್ನೋದು ಇದೆಲ್ಲ. ಕ್ರಿಯಾರ್ಥಕಾವ್ಯಯ ಅಂತಂದರೆ ಪದದ ಸ್ಥಾನದಲ್ಲಿ ನಿಂತು ವಾಕ್ಯವನ್ನು ಪೂರ್ಣಗೊಳಿಸುವಂಥ ಅವ್ಯಯಗಳು. ಅಂದರೆ ಬೇಕು, ಸಾಕು, ಅಲ್ಲ, ಬೇಡ ಈ ಥರ ಹೇಳ್ತೀವಲ್ಲ ಅದು. ಕೃದಂತಾವ್ಯಯ ಅಂತಂದರೆ ಧಾತುಗಳ ಮೇಲೆ, ಧಾತು ಏನಿರುತ್ತೆ ಅದರ ಮೇಲೆ ಉತ್ತ, ಆ, ಈ
ಆದ ಈ ಥರ ಸೇರಿಸಿ ಹೇಳೋವಂಥದ್ದು. ಅಂದರೆ ಇವಾಗ ಮಾಡು ಅನ್ನೋ ಧಾತಿಗೆ ಪ್ಲಸ್ ಉತ್ತ ಸೇರಿಸಿದಾಗ ಏನಾಗುತ್ತೆ? ಮಾಡುತ್ತಾ. ಮಾಡುತ್ತಾ. ಅಲು ಸೇರಿಸಿದಾಗ ಬರಲು. ತಿನ್ನುಗೆ ಉತ್ತ ಸೇರಿಸಿದಾಗ ತಿನ್ನುತ್ತಾ. ಹೀಗೆ ಕೃದಂತಾವ್ಯಯಗಳಿಗೆ ಉತ್ತ ಆ ಈ ಧಾತುಗಳ ಮೇಲೆ ಈ ರೀತಿ ಪ್ರತ್ಯಯಗಳನ್ನ ಸೇರಿಸಿದಾಗ ಕೃದಂತಾವ್ಯಯ ಆಗುತ್ತೆ. ಇನ್ನು ಅವತರಣಾರ್ಥಕ ವ್ಯಯ ಅಂತಂದರೆ ಹಲವು ವಸ್ತುಗಳಲ್ಲಿ ಒಂದನ್ನು ನಿಶ್ಚಯಿಸೋದು. ಹಲವಾರು ವಸ್ತುಗಳಿರುತ್ತೆ, ಅದರಲ್ಲಿ ಒಂದನ್ನು ನಿಶ್ಚಿತವಾಗಿ ಹೇಳುವಂಥ ಶಬ್ದಗಳು. ಅಂದರೆ ನಾನೇ, ಅವಳೇ, ನೀನೇ, ಅದೇ ಅಂತ ನಾವು ಸೂಚನೆ ಮಾಡ್ತೀವಲ್ಲ, ಅಷ್ಟು ವಸ್ತುಗಳಲ್ಲಿ ಅದೇನಾ, ನಾನೇನಾ ಅಂತ ನಾವು ಈ ಥರ ಹೇಳ್ತೀವಲ್ಲ, ಅದನ್ನು ಅವತರಣಾರ್ಥಕ ವ್ಯಯ ಅಂತ. ಇಲ್ಲಿ ಸವರ್ಣ ನೋಡಿ, ಡಬ ಡಬ ಅನ್ನೋದು ಒಂದು ಸವರ್ಣನ ಸೂಚಿಸ್ತಾ ಇದೆ, ಒಂದು ಧ್ವನಿ ವಿಶೇಷಣೆಯನ್ನು ಸೂಚಿಸ್ತಾ ಇದೆ. ಧ್ವನಿ ವಿಶೇಷಣ ಸೂಚಿಸುವಂಥ ಅವ್ಯಯ ಯಾವುದು? ಅನುಕರಣಾವ್ಯಯ. ಹಾಗಾಗಿ ಡಬ ಡಬ ಅನ್ನೋದು ಅನುಕರಣಾವ್ಯಯ. ಪಾಠಶಾಲೆ ಪದದಲ್ಲಿನ ಟ ಎಂಬುದು ಏನು? ಪಾಠಶಾಲೆ ಅನ್ನೋ ಅಕ್ಷರದಲ್ಲಿ ಮೊದಲಿಗೆ ನೋಡಿ, ಸ್ವರಗಳು ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿದ್ದಾವೆ. ಅದರಲ್ಲಿ ಸ್ವರ 13 ಇದೆ. ಸ್ವರದಲ್ಲಿ ಹ್ರಸ್ವ ಸ್ವರ, ದೀರ್ಘ ಸ್ವರ ಅಂತ ಬರುತ್ತೆ. ಹ್ರಸ್ವ ಸ್ವರ 6, ದೀರ್ಘ ಸ್ವರ 7 ಇದೆ. ವ್ಯಂಜನಗಳು ಬರುತ್ತವೆ, ವರ್ಗೀಯ, ಅವರ್ಗೀಯ. ವರ್ಗೀಯ ವ್ಯಂಜನದಲ್ಲಿ 25 ಅಕ್ಷರ ಇದೆ ವರ್ಗೀಯದಲ್ಲಿ. ಅದರಲ್ಲಿ ಮೊದಲನೇ ಅಕ್ಷರ ಮತ್ತು ಮೂರನೇ ಅಕ್ಷರನ ಅಲ್ಪಪ್ರಾಣ ಅಂತಾರೆ. ಅಂದರೆ ಕಡಿಮೆ ಉಸಿರಿಂದ ಉಚ್ಚರಿಸುವಂಥ ಅಕ್ಷರಗಳನ್ನ ಅಲ್ಪಪ್ರಾಣ ಅಂತಾರೆ. ಇನ್ನು ಎರಡನೇ ಅಕ್ಷರ, ನಾಲ್ಕನೇ ಅಕ್ಷರ ಏನಿದೆ, ಖ, ಘ ಮತ್ತು ಛ, ಝ, ಠ, ಢ, ಥ, ಧ, ಭ, ಫ, ಇವೆಲ್ಲ ನೋಡಿ, ಇವೆಲ್ಲ ಮಹಾಪ್ರಾಣ. ಅಂದರೆ ಇವನ್ನು ಉಚ್ಚಾರಣೆ ಮಾಡೋದಕ್ಕೆ ಹೆಚ್ಚು ಉಸಿರನ್ನು ಬಳಸ್ತೀವಿ. ಹೆಚ್ಚು ಉಸಿರಿನಿಂದ ಉಚ್ಚರಿಸುವಂಥ ಅಕ್ಷರಗಳಿಗೆ ಮಹಾಪ್ರಾಣಾಕ್ಷರಗಳು ಅಂತೀವಿ. ಇಲ್ಲಿ ಠ ಅನ್ನೋದು ಸಹ ನಾವು ಹೆಚ್ಚು ಉಸಿರಿಂದ ನಾವು ಉಚ್ಚಾರಣೆ ಮಾಡೋದ್ರಿಂದ ಇದು ಮಹಾಪ್ರಾಣಕ್ಕೆ ಉದಾಹರಣೆ. ಇದೊಂದು ಮಹಾಪ್ರಾಣಾಕ್ಷರ. ಕರ್ನಾಟಕ ಕವಿ ಚೂತಾವನ ಚೈತ್ರ ಅಂತ ಬಿರುದಾಂಕಿತ ಹೊಂದಿರುವಂಥ ಕವಿ ಯಾರು? ಲಕ್ಷ್ಮೀಶ, ವಾಲ್ಮೀಕಿ, ಕುಮಾರವ್ಯಾಸ, ವ್ಯಾಸ ಅಂತ ಇದೆ. ಕರ್ನಾಟಕ ಕವಿ ಚೂತವನ ಚೈತ್ರ, ನಂದಾಲೋಲ ಮತ್ತು ಉಪಮಾಲೋಲ ಅನ್ನೋ ಬಿರುದು ಇದೆ ಈ ಕವಿಗೆ. ಏನು ಕರ್ನಾಟಕ ಕವಿ ಚೂತವನ ಚೈತ್ರ ಅನ್ನೋದ್ರ ಜೊತೆಗೆ ನಂದಾಲೋಲ, ಉಪಮಾಲೋಲ ಅನ್ನೋ ಕವಿ ಬಿರುದು ಇದೆ. ಇವರು ಜೈಮಿನಿ ಭಾರತಿ ಅನ್ನೋ ಕೃತಿನ ರಚನೆ ಮಾಡಿದ್ದಾರೆ. ಯಾರು ಜೈಮಿನಿ ಭಾರತ ಅನ್ನೋ ಕೃತಿನ ರಚನೆ ಮಾಡಿರೋದು? ಈ ಜೈಮಿನಿ ಭಾರತ ಅನ್ನೋದು ವಾರ್ಧಕ ಷಟ್ಪದಿನಲ್ಲಿದೆ. ಇದನ್ನು ರಚನೆ ಮಾಡಿರೋದು ಲಕ್ಷ್ಮೀಶ, ಕವಿ ಲಕ್ಷ್ಮೀಶ ಅವರು. ಇವರನ್ನ ಕರ್ನಾಟಕ ಕವಿ ಚೂತಾವನ ಚೈತ್ರ ಅಂತ ಕರೀತಾರೆ. ಇವರು ರಚನೆ ಮಾಡಿರುವಂಥ ಕೃತಿ ಜೈಮಿನಿ ಭಾರತ ವಾರ್ಧಕ ಷಟ್ಪದಿನಲ್ಲಿ ಇದೆ. ಇವರ ಕೃತಿಗಳಲ್ಲಿ ಇನ್ನೊಂದು ವಿಶೇಷ ಏನು ಅಂದರೆ ಉಪಮಾನ ಮತ್ತು ರೂಪಕಗಳನ್ನು ಹೆಚ್ಚಾಗಿ ಬಳಸಿರ್ತಾರೆ ಇವರು. ಅಲಂಕಾರಗಳು ಏನಿದ್ದಾವೆ, ಈ ಅಲಂಕಾರಗಳನ್ನ ಹೆಚ್ಚಾಗಿ ಬಳಸಿರ್ತಾರೆ ಇವರು ಲಕ್ಷ್ಮೀಶ್ ಅವರು. ಇಂದ ಪ್ರತ್ಯಯ ಯಾವ ವಿಭಕ್ತಿ ಪ್ರತ್ಯಯ ಅಂತ ನೋಡಿ. ಪ್ರತ್ಯಯಗಳಲ್ಲಿ ಪ್ರಥಮ ವಿಭಕ್ತಿ ಉ, ದ್ವಿತೀಯ ವಿಭಕ್ತಿ ಅನ್ನು, ತೃತೀಯ ವಿಭಕ್ತಿ ಇಂದ, ಚತುರ್ಥಿ ವಿಭಕ್ತಿ ಗೆ, ಕೆ, ಪಂಚಮಿ ಇಂದ ದೆಸೆಯಿಂದ, ಷಷ್ಠಿ ಆ, ಸಪ್ತಮಿ ಅಲ್ಲಿ, ಸಂಬೋಧನ ಅಂತ ಬರುತ್ತೆ ಆ, ಎ, ಇರ. ಇವು ವಿಭಕ್ತಿ ಪ್ರತ್ಯಯಗಳು. ಇಲ್ಲಿ ಇಂದ ಅನ್ನೋದು ತೃತೀಯ ವಿಭಕ್ತಿಗೆ ಬರುತ್ತೆ ನೋಡಿ, ತೃತೀಯ ವಿಭಕ್ತಿಗೆ ಬರುತ್ತೆ ಇಂದ. ಪ್ರಥಮ ವಿಭಕ್ತಿಲಿ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ, ಕೆ, ಪಂಚಮಿ ಇಂದ ಅಥವಾ ದೆಸೆಯಿಂದ, ಷಷ್ಠಿ ಆ, ಸಪ್ತಮಿ ಅಲ್ಲಿ, ಸಂಬೋಧನ ಆ, ಎ, ಇರ ಅಂತ ಬರುತ್ತೆ. ಸ್ವತಂತ್ರ ಸುವರ್ಣ ಮಹೋತ್ಸವ ಪ್ರಾರಂಭವಾದಂಥ ವರ್ಷ. ನಮ್ಮ ಸ್ವತಂತ್ರ ಆರಂಭ ಆಗಿದ್ದು ಸ್ವತಂತ್ರ ಬಂದಿದ್ದು 1947 ಆಗಸ್ಟ್ 15ರಲ್ಲಿ. ಸುವರ್ಣ ವರ್ಷ ಅಂದರೆ ಸುವರ್ಣ ಮಹೋತ್ಸವ ಅಂದರೆ 50 ವರ್ಷ ಪೂರ್ಣ ಆಗಿರೋದಕ್ಕೆ ಸುವರ್ಣ ಮಹೋತ್ಸವ ಅಂತ ಕರೀತಾರೆ. 50 ವರ್ಷ ಪೂರ್ಣ ಆಗಿರಬೇಕು ಅಂಥದನ್ನು ಸುವರ್ಣ ಮಹೋತ್ಸವ ಅಂತ ಕರೀತಾರೆ. 1947ರಿಂದ 50 ವರ್ಷ ಯಾವುದು ಪೂರ್ಣ ಆಗುತ್ತೆ ನೋಡಿ. 1997, 98, 98, 99, 1996, 97, 2000, 2001 ಇಷ್ಟು ಆಪ್ಷನ್ ಇದೆ. 1947ರಲ್ಲಿ ಭಾರತ ಸ್ವತಂತ್ರ ಪಡೆದ್ರೆ
50 ವರ್ಷ ಪೂರೈಸೋದು 1997-98ಕ್ಕೆ 50 ವರ್ಷ ಪೂರೈಸುತ್ತೆ. ಹೀಗಾಗಿ ಸರಿಯಾದ ಉತ್ತರ 1997-98. ಕನ್ನಡ ನಾಡಿನ ರಾಜ್ಯ ಭಾಷೆ ಯಾವುದು ಅಂತ ಎಲ್ಲರೂ ಹೇಳ್ತೀರಾ ಕನ್ನಡ ಗೊತ್ತು. ಕನ್ನಡ ನಮ್ಮ ರಾಜ್ಯ ಭಾಷೆ ಕನ್ನಡ. ಇದಕ್ಕೆ ನಮ್ಮ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ ಸಂವಿಧಾನದಲ್ಲಿ. ಯಾವಾಗ ಸಿಕ್ತು ಅಂದರೆ 2008 ಅಕ್ಟೋಬರ್ 31ರಲ್ಲಿ ಶಾಸ್ತ್ರೀಯ ಸ್ಥಾನಮಾನ ನಮ್ಮ ಕನ್ನಡ ಭಾಷೆಗೆ ಸಿಕ್ಕಿ ಕನ್ನಡ ಭಾಷೆ ಈಗ ಶಾಸ್ತ್ರೀಯ ಭಾಷೆಯಾಗಿ ಬೆಳೆದಿದೆ. ಇನ್ನು ವರ್ಗೀಯ ವ್ಯಂಜನದ ಕೊನೆಯ ಅಕ್ಷರಗಳು ಏನು ಅಂತ. ವರ್ಗೀಯ ವ್ಯಂಜನಗಳು ನಾನು ಆಗಲೇ ಹೇಳಿದೆ. ಕವರ್ಗ, ಚವರ್ಗ, ಟವರ್ಗ, ತವರ್ಗ, ಪವರ್ಗ ಅಂತ ಏನಿದೆ ಈ ವರ್ಗೀಯ ವ್ಯಂಜನಗಳಲ್ಲಿ, ಇವುಗಳಲ್ಲಿ ಕೊನೆಯಲ್ಲಿ ಬರುವಂಥ ಅಕ್ಷರಗಳು ನ್ಯ, ನ್ಯ, ಣ, ನ, ಮ. ಈ ಅಕ್ಷರಗಳು ಏನು ಅಂತ ಕೇಳ್ತಾ ಇರೋದು. ಈ ಕೊನೆ ಅಕ್ಷರಗಳು ಏನು ಅಂತ. ವರ್ಗೀಯ ವ್ಯಂಜನದಲ್ಲಿ 25 ಅಕ್ಷರ ಇದ್ದಾವೆ, ಅವರ್ಗೀಯದಲ್ಲಿ 9 ಅಕ್ಷರಗಳಿದ್ದಾವೆ. ಯಾರ ಲಾವ ಅದೇನಿದೆ ಅದು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ ಇದು ಕಚಟ ತಪ ಏನಿದೆ ಇದು ವರ್ಗೀಯ ವ್ಯಂಜನಗಳು. ಇದರಲ್ಲಿ ಬರುವಂಥ ಕೊನೆಯ ಅಕ್ಷರಗಳು ಅನುನಾಸಿಕ ಅಕ್ಷರಗಳು. ವರ್ಗೀಯದಲ್ಲಿ ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ ಅಂತಿದೆ. ಈ ಮೊದಲನೇದು ಕ, ಗ, ಛ, ಜ. ಮೊದಲನೇ 3ನೇ ಅಕ್ಷರ ಏನಿದೆ ಇವು ಅಲ್ಪಪ್ರಾಣ. ಎರಡನೇ ಅಕ್ಷರ ಇದಾವಲ್ಲ ಖ, ಘ, ಛ ಅದು ಮಹಾಪ್ರಾಣಾಕ್ಷರ. ಇನ್ನು ಕೊನೆಯಲ್ಲಿರುವಂಥ ಅಕ್ಷರಗಳನ್ನ ಅನುನಾಸಿಕ ಅಕ್ಷರಗಳು ಅಂತ ಕರೀತಾರೆ. ಮೂಗಿನ ಸಹಾಯದಿಂದ ಉಚ್ಚರಿಸುವಂಥ ಅಕ್ಷರಗಳನ್ನು ಅನುನಾಸಿಕ ಅಕ್ಷರಗಳು ಅಂತ ಕರೀತಾರೆ. ಅನುಸ್ವಾರ ಅಂ, ವಿಸರ್ಗ ಅಹ ಇಷ್ಟು ಗೊತ್ತಿದೆ ನಿಮಗೆ. ಅವರ್ಗೀಯ ಯಾರ ಲಾವ ಶ, ಶ, ಸ, ಹ, ಳ ಇವು ಅವರ್ಗೀಯ ಧ್ವನಿಗಳು. 1, 2, 4, 5ನೇ ಸಾಲು ಒಂದಕ್ಕೊಂದು ಸಮ ಆಗಿದೆ. ಇಲ್ಲಿ 1, 2, 4, 5 ಸಾಲು ಮತ್ತು 3 ಇವು 3 ಮತ್ತು 4 ಮಾತ್ರೆಗಳ 4 ಗಣಗಳನ್ನು ಹೊಂದಿದೆ. 3 ಮಾತ್ರೆಯ 4 ಗಣಗಳು 3, 3, 3, 3 4 ಗಣ ಹೊಂದಿದೆ. 3 ಮತ್ತು 4 3 ಮತ್ತು 4 ಮಾತ್ರೆಯ 4 ಗಣ ಮತ್ತು 3 ಮತ್ತು 6ನೇ ಸಾಲು ಸಮ ಆಗಿರುತ್ತೆ. 3 ಮತ್ತು 6ನೇ ಸಾಲು ಸಮ ಆಗಿರುತ್ತೆ. ಇಲ್ಲಿ 3 ಮಾತ್ರೆಯ 6 ಗಣಗಳನ್ನು ಹೊಂದಿರುತ್ತೆ. 3, 4, 3, 4 ಅನ್ನೋದು 6 ಗಣಗಳು, 6 ಗುಂಪು ಈ ರೀತಿ ಇರುವಂಥದ್ದು. ಯಾವ ಒಂದು ಷಟ್ಪದಿಗೆ ಉದಾಹರಣೆ ಅಂತ ಕೇಳ್ತಾ ಇದ್ದಾರೆ. ಒಂದೊಂದಾಗಿ ನೋಡ್ಕೊಂಬರೋಣ ನೋಡಿ. ಭೋಗ ಅನ್ನೋದು ಭೋಗ ಷಟ್ಪದಿ 3 ಮಾತ್ರೆಯ 4 ಗಣಗಳನ್ನು ಹೊಂದಿರುತ್ತೆ. ಭೋಗ 3, 3, 3 ಮಾತ್ರೆಯ 4 ಗಣಗಳನ್ನು ಹೊಂದಿರುತ್ತೆ. ಮತ್ತು 3, 6ನೇ ಸಾಲಿನಲ್ಲಿ 3 ಮಾತ್ರೆಯ 6 ಗಣಗಳನ್ನು ಹೊಂದಿರುತ್ತೆ. ಕೊನೆಯಲ್ಲಿ ಒಂದು ಗುರು. ಶರಷಟ್ಪದಿನಲ್ಲಿ 4 ಮಾತ್ರೆಯ 2 ಗಣಗಳು. ಶರದಲ್ಲಿ 4 ಮಾತ್ರೆಯ 2 ಗಣಗಳು ಮತ್ತು 3 ಮತ್ತು 6ನೇ ಸಾಲದಲ್ಲಿ 3 ಗಣ ಇರುತ್ತೆ. 3 ಗಣನ ಹೊಂದಿರುತ್ತೆ ಶರಷಟ್ಪದಿಯಲ್ಲಿ. ಅದರ ಜೊತೆಗೆ ಇನ್ನೊಂದು ಗುರು. ಕುಸುಮದಲ್ಲಿ 5 ಮಾತ್ರೆಯ 2 ಗಣ, 5 ಮಾತ್ರೆಯ 2 ಗಣ ಮತ್ತು 5 ಮಾತ್ರೆಯ 3 ಗಣ. 3 ಮತ್ತು 6ನೇ ಸಾಲಿನಲ್ಲಿ 5 ಮಾತ್ರೆಯ 3 ಗಣ ಇರುತ್ತೆ. ಇದು ಕುಸುಮ ಷಟ್ಪದಿ. ಭಾಮಿನಿ ಷಟ್ಪದಿನಲ್ಲಿ ಈಗ ನೋಡಿದ್ವಿ ನಾವು ನೋಡಿ 3, 4, 3, 4 ಮಾತ್ರೆಯ 4 ಗಣ ಇರುತ್ತೆ. 3, 4, 3, 4, 3, 4, 3, 4 ಈ ರೀತಿ 4 ಗಣ ಇರುತ್ತೆ. 3 ಮತ್ತು 6ನೇ ಸಾಲಿನಲ್ಲಿ 6 ಗಣ ಇರುತ್ತೆ. 1, 2, 4, 5ನೇ ಸಾಲಲ್ಲಿ 4 ಗಣ, 3, 6ನೇ ಸಾಲಿನಲ್ಲಿ 6 ಗಣ ಇರುತ್ತೆ. ಇದು ಭಾಮಿನಿ ಷಟ್ಪದಿ. ಹಾಗಾಗಿ ಇದು ಭಾಮಿನಿ ಷಟ್ಪದಿಗೆ ಉದಾಹರಣೆ. 3, 4, 3, 4 ಬರುವಂಥದ್ದು ಭಾಮಿನಿ ಷಟ್ಪದಿನಲ್ಲಿ. ದ.ರಾ. ಬೇಂದ್ರೆ ಅವರ ಅರಳು ಮರಳು ಕೃತಿಗೆ ಸಂದಂಥ ಪ್ರಶಸ್ತಿ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಲ್ಲಿ ಒಬ್ಬರಾದಂಥ ದ.ರಾ. ಬೇಂದ್ರೆ ಅವರಿಗೆ 4 ತಂತಿ ಅನ್ನೋ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬರುತ್ತೆ. 1973ರಲ್ಲಿ 4 ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬರುತ್ತೆ. ಇವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತ. ಇವರ ಕಾವ್ಯನಾಮ ಬಂದು ಅಂಬಿಕಾತನಯ ದತ್ತ ಅಂತ. ಅಂಬಿಕಾತನಯ ದತ್ತ ಕಾವ್ಯನಾಮ. ಮತ್ತು ಇವರಿಗೆ 1959ರಲ್ಲಿ
ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಲ್ಲುತ್ತೆ. ಅರಳು ಮರಳು ಕೃತಿಗೆ ಕೇಂದ್ರ ಸಾಹಿತ್ಯ, 4 ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕುತ್ತೆ. ಕರ್ನಾಟಕ ಸಂಗೀತದ ಪಿತಾಮಹ ಎಂದೇ ಜನಪ್ರಿಯರಾದಂಥವರು ನೋಡಿ, ಕರ್ನಾಟಕ ಸಂಗೀತ ಪಿತಾಮಹ ಅಂತ ಪುರಂದರದಾಸರನ್ನ ಕರೀತಾರೆ. ಇವರ ಒಂದು ಕೃತಿಗಳ ಅಂಕಿತ ಪುರಂದರ ವಿಠಲ ಅಂತ. ಇವರ ಒಂದು ಸಮಕಾಲೀನರಾದಂಥ ಕನಕದಾಸರು ಇದ್ದಾರೆ. ಕನಕದಾಸರು ಇವರ ಒಂದು ಕೃತಿಗಳ ಅಂಕಿತ ಆದಿಕೇಶವ. ಇವರು ಮೋಹನ ತರಂಗಿಣಿ, ಹರಿಭಕ್ತ ಸಾರ, ನಳಚರಿತೆ, ರಾಮಧಾನ್ಯ ಚರಿತೆ ಇತರ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಕನಕದಾಸರವರು. ಇಲ್ಲಿ ಕೇಳಿರೋದು ಕರ್ನಾಟಕ ಸಂಗೀತ ಪಿತಾಮಹ ಅಂತ ಪುರಂದರದಾಸ ಅವ್ರನ್ನ ಕರೀತಾರೆ. ಕನ್ನಡದ ಮೊದಲ ಶಾಸನ ಹಲ್ಮಿಡಿ ಶಾಸನ. ಕ್ರಿಸ್ತಶಕ 450ರಲ್ಲಿ ಕಾಕುತ್ಸವರ್ಮನ ಕದಂಬರ ದೊರೆ ಏನಿರ್ತಾನೆ ಕಾಕುತ್ಸವರ್ಮ, ಇವರ ಒಂದು ದತ್ತಿ ಶಾಸನ ಇದು. ಕಾಕುತ್ಸವರ್ಮ ಅವರ ದಾನ ನೀಡಿರುವಂಥ ಶಾಸನ ದತ್ತಿ ಶಾಸನ. ಇದು ಇಂಪಾರ್ಟೆಂಟ್ ನೋಡಿ, ಎಚ್ ಕೃಷ್ಣ ಅನ್ನೋರು ಪತ್ತೆ ಮಾಡ್ತಾರೆ 1936ರಲ್ಲಿ. ಹಳೆಗನ್ನಡ ಮತ್ತು ಬ್ರಾಹ್ಮಿ ಲಿಪಿನಲ್ಲಿದೆ. ಹಾಸನ ಜಿಲ್ಲೆಯ ಬೇಲೂರಿನ ಹಲ್ಮಿಡಿ ಅನ್ನೋ ಒಂದು ಗ್ರಾಮದಲ್ಲಿ ಕಂಡುಬರುತ್ತೆ. 16 ಸಾಲುಗಳಿದೆ ಇದರಲ್ಲಿ. ಹಲ್ಮಿಡಿ ಶಾಸನದಲ್ಲಿ 16 ಸಾಲುಗಳಿದೆ. ಈ 16 ಸಾಲುಗಳಲ್ಲಿ 20 ಶಬ್ದಗಳು ಮಾತ್ರ ಹಳೆಗನ್ನಡದಲ್ಲಿರೋದನ್ನ ನೋಡ್ಬೋದು. 20 ಶಬ್ದಗಳು ಹಳೆಗನ್ನಡದಲ್ಲಿದ್ದಾವೆ ಹಲ್ಮಿಡಿ ಶಾಸನದಲ್ಲಿ. ನೋಡಿ, ಈ ಹಲ್ಮಿಡಿ ಶಾಸನದಲ್ಲಿ ನಮಂ ಶ್ರೀಮತ್ ಕದಂಬಪನ್ ಕಕುತ್ಸ ಭಟ್ಟೋರನ್ ಆಳೆ ಯಲಬಟ್ಟಾರಿಮ ಸುತನ್ಗೆ ವಿಜ ಅರಸನ್ಗೆ ಬಾಳ್ಗಚ್ಚು ಪಲ್ಮಿಡಿ ಮುಳ್ಳವಳ್ಳಿ ಕೊಟ್ಟಾರು ಎಂಬ ವಾಕ್ಯಗಳಿರೋದು ಕಾಣ್ಬೋದು. ಅಂದರೆ ಕಾಕುತ್ಸವರ್ಮ ಅನ್ನೋರು ದತ್ತಿಯಾಗಿ ದಾನವಾಗಿ ಈ ಗ್ರಾಮನ ಕೊಟ್ಟಿದ್ದಾರೆ ಅರಸನ್ಗೆ. ಪಲ್ಮಿಡಿ ಅಂದರೆ ಹಲ್ಮಿಡಿ ಅನ್ನೋ ಒಂದು ಊರನ್ನು ಕೊಟ್ಟಿದ್ದಾರೆ ಅಂತ ಈ 20 ಶಬ್ದಗಳನ್ನು ಹಳೆಗನ್ನಡದಲ್ಲಿ ಇರೋದನ್ನ ಗಮನಿಸ್ಬೋದು. ಹಲ್ಮಿಡಿ ಶಾಸನದಲ್ಲಿ 16 ಸಾಲುಗಳಿದೆ. ಬೆಟ್ಟದಾವರೆ ಎಂಬುದು ಯಾವ ಸಂಧಿ ಅಂತ. ಆಗಮ, ಆದೇಶ, ಲೋಪ, ಗುಣ ಅಂತ. ನೋಡಿ, ಆಗಮ ಸಂಧಿ ಅಂತಂದರೆ ಆಗಮದಲ್ಲಿ ಯಕಾರಾಗಮ ಮತ್ತು ವಕಾರಾಗಮ ಅಂತ ಇದೆ. ಆದೇಶ ಅಂತಂದರೆ ಒಂದು ಪದಕ್ಕೆ ಬದಲಾಗಿ ಇನ್ನೊಂದು ಪದ ಬರೋ ಅಂಥದ್ದು. ಅಂದರೆ ಈಗ ಕ, ಚ, ಟ, ತ, ಪ ಅಂತ ಏನಿದ್ದಾವೆ ಈ ಪದಗಳಿಗೆ ಬದಲಾಗಿ ಕಾತಾಪಗಳಿಗೆ ಬದಲಾಗಿ ಗಾದಾಬಗಳು ಆದೇಶವಾಗಿ ಬಂದರೆ ಇವುಗಳಿಗೆ ಬದಲಾಗಿ ಅದೇ ಜಾತಿಯ 3ನೇ ಅಕ್ಷರ ಆದೇಶವಾಗಿ ಬಂದಾಗ ಅದನ್ನು ಆದೇಶ ಸಂಧಿ ಅಂತಾರೆ. ಲೋಪ ಸಂಧಿ ಅಂದರೆ ಗೊತ್ತು, ಪೂರ್ವ ಪದದಲ್ಲಿರುವಂಥ ಕೊನೆ ಅಕ್ಷರ ಬಿಟ್ಟು ಹೋಗುವಂಥದ್ದನ್ನು ಲೋಪ ಸಂಧಿ ಅಂತ ಕರೀತಾರೆ. ಇನ್ನು ಗುಣಸಂಧಿ ಅಂತಂದರೆ ಆ ಕಾರಗಳಿಗೆ ಈ ಕಾರ ಪರ ಆದಾಗ ಏಕಾರ ಬರುತ್ತೆ, ಊಕಾರ ಪರ ಆದಾಗ ಓಕಾರ, ರೂಕಾರ ಪರ ಆದರೆ ಅರ್ಕಾರ ಬರುತ್ತೆ. ಅಂದರೆ ಸುರ ಪ್ಲಸ್ ಇಂದ್ರ ಸುರೇಂದ್ರ, ಚಂದ್ರ ಪ್ಲಸ್ ಉದಯ ಚಂದ್ರೋದಯ, ಇವೆಲ್ಲ ಗುಣಸಂಧಿಗೆ ಉದಾಹರಣೆ. ಇಲ್ಲಿ ಬೆಟ್ಟದಾವರೆ ನೋಡಿ, ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ. ಇಲ್ಲಿ ತಾ ಜಾಗಕ್ಕೆ ದಾ ಬಂದು ಸೇರುತ್ತೆ, ಬೆಟ್ಟದಾವರೆ. ಇಲ್ಲಿ ತಾ ಜಾಗಕ್ಕೆ ಅದೇ ಜಾತಿಯ 3ನೇ ಅಕ್ಷರವಾದಂಥ ದಾ ಬಂದು ಸೇರುತ್ತೆ. ಅದೇ ಜಾತಿಯ 3ನೇ ಅಕ್ಷರ ಬಂದು ಸೇರುವಂಥದ್ದು ಆದೇಶ ಸಂಧಿ. ಹಾಗಾಗಿ ಬೆಟ್ಟದಾವರೆ ಅನ್ನೋದು ಆದೇಶ ಸಂಧಿಗೆ ಉದಾಹರಣೆ. ಕೆಳ ಪ್ಲಸ್ ತುಟಿ ಕೆಳದುಡಿ ಇವೆಲ್ಲ ಆದೇಶ ಸಂಧಿಗೆ ಉದಾಹರಣೆ. ಹೆಬ್ಬಾಗಿಲು ಎಂಬುದು ದ್ವಿಗು ಸಮಾಸ, ಅಂಶಿ ಸಮಾಸ, ಕರ್ಮಧಾರೆಯ ಸಮಾಸ, ತತ್ಪುರುಷ ಸಮಾಸ ಅಂತ. ದ್ವಿಗು ಅಂತಂದರೆ ಸಂಖ್ಯೆಗಳು ಬರುವಂಥದ್ದು ದ್ವಿಗು ಸಮಾಸಕ್ಕೆ. ಅಂಶಿ ಅಂದರೆ ಒಂದು ಅಂಶದಲ್ಲಿರುವಂಥ ಒಂದು ಅಂಶಿ. ಅಂಶ ಅಂದರೆ ಒಂದು ಪೂರ್ಣ ಭಾಗ. ಕೈ ಅನ್ನೋದೊಂದು ಪೂರ್ಣ ಭಾಗ, ಇದನ್ನು ಅಂಶಿ ಅಂತಾರೆ. ಕೈಯಲ್ಲಿರುವಂಥ ಒಂದು ಭಾಗ ಮುಂಗೈ, ಅಂಗೈ, ಇವು ಅಂಶಿ. ಭಾಗದ ಇನ್ನೊಂದು ಭಾಗನ ಅಂಶಿ ಅಂತ ಕರೀತಾರೆ. ಕರ್ಮಧಾರೆಯ ಅಂತಂದರೆ ಇದರಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ 2 ಪದಗಳು ನಾಮಪದ ಆಗಿರಬೇಕು. 2 ಪದಗಳ ಅರ್ಥವೂ ಸಹ ಪ್ರಧಾನವಾಗಿರಬೇಕು. 2 ಪದಗಳು ನಾಮಪದಗಳಾಗಿರಬೇಕು, ಆದರೆ ಉತ್ತರ ಪದದ ಅರ್ಥ ಪ್ರಧಾನವಾಗಿರಬೇಕು. ನೋಡಿ, ಕೆಂಪಾದ ಪ್ಲಸ್ ತಾವರೆ ಕೆಂದಾವರೆ.
ಹಿರಿದಾದ ಪ್ಲಸ್ ಬಾಗಿಲು ಹೆಬ್ಬಾಗಿಲು ಇವೆಲ್ಲ ಕರ್ಮಧಾರಯ ಸಮಾಸಕ್ಕೆ ಉದಾಹರಣೆ. ಅಂದರೆ ಗುಣವನ್ನು ಹೇಳೋ ಅಂಥದ್ದು. ಇಲ್ಲಿ ಹಿರಿದಾದ ಪ್ಲಸ್ ಬಾಗಿಲು ಹೆಬ್ಬಾಗಿಲು, ಬಾಗಿಲು ಹೇಗಿದೆ, ಹಿರಿದಾಗಿದೆ, ಬಾಗಿಲಿನ ಒಂದು ಗುಣವನ್ನು ಸೂಚಿಸ್ತಾ ಇದೆ. ಇದು ಕರ್ಮಧಾರಯ ಸಮಾಸ. ತತ್ಪುರುಷ ಅಂತಂದರೆ ಎರಡು ಪದಗಳು ನಾಮಪದಗಳಾಗಿರುವಂಥದ್ದು, ಎರಡು ಪದಗಳ ಅರ್ಥಗಳು ಪ್ರಧಾನವಾಗಿದ್ದಾಗ ಅದನ್ನು ತತ್ಪುರುಷ ಸಮಾಸ ಅಂತಾರೆ. ಗುರು ಲಘು ಮೂರಿರೆ ಯಾವ ಗಣ ಅಂತ ನೋಡಿ. ಮೊದಲಿಗೆ ಇದು ಮಗಣ, ಮೂರು ಗುರು ಬಂದಾಗ ಮಗಣ, ಮೂರು ಲಘು ಬಂದಾಗ ನಗಣ, ಒಂದು ಗುರು ಎರಡು ಲಘು ಬಂದಾಗ ಬಗಣ, ಒಂದು ಲಘು ಎರಡು ಗುರು ಬಂದಾಗ ಯಗಣ, ಗುರು ಲಘು ಬಂದಾಗ ಜಗಣ, ಗುರು ಲಘು ಗುರು ಬಂದಾಗ ರಗಣ, ಎರಡು ಲಘು ಬಂದು ಒಂದು ಗುರು ಬಂದರೆ ಸಗಣ, ಎರಡು ಗುರು ಬಂದು ಒಂದು ಲಘು ಬಂದಾಗ ತಗಣ. ಈ ರೀತಿ ಬರುತ್ತೆ. ಇದನ್ನು ಹೆಂಗೆ ನೆನ್ಪಿಟ್ಕೊಬೋದು ಅಂದರೆ ನೋಡಿ, ಒಂದು ಈಸಿ, ಸುಮ್ಮನೆ ನಿಮಗೆ ಕ್ಯಾಶುಯಲಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಮನದಲ್ಲಿ ಭಯ ಬಂದು ಜರ ಬಂದು ಸತ್ತ ಅಂತ ಇಟ್ಕೊಬೋದು ನೆನಪಬೇಕಾದ್ರೆ ನಿಮಗೆ. ಮನದಲ್ಲಿ ಭಯ ಜರ ಬಂದು ಸತ್ತ ಅಂತ. ಇಲ್ಲಿ ಗುರು ಲಘು ಮೂರಿದೆ ನೋಡಿ, ಗುರುನು ಮೂರಿದೆ ಲಘುನು ಮೂರಿದೆ, ಹಾಗಾದರೆ ಇದನ್ನು ಮನಗಣ ಅಂತ ಕರಿತೀವಿ. ಜರಗಣ ಅಂತಂದರೆ ಒಂದೊಂದು ಗುರು ಒಂದೊಂದು ಲಘು ಇರೋವಂಥದ್ದನ್ನು ಜರಗಣ ಅಂತಾರೆ. ಸತಗಣ ಅಂತಂದರೆ ಎರಡು ಗುರು ಎರಡು ಲಘು ಇರೋದನ್ನು ಸತಗಣ ಅಂತಾರೆ. ಭಯಗಣ ಅಂತಂದರೆ ಎರಡು ಗುರು ಎರಡು ಲಘು ಇರೋದನ್ನು ಸತಗಣ ಅಂತ ಕರೀತಾರೆ. ಭಯಗಣ. ಕನ್ನಡದಲ್ಲಿ ಮೊದಲು ಜ್ಞಾನಪೀಠ ಪ್ರಶಸ್ತಿ ಪಡೆದಂಥವ್ರು ಎಲ್ಲರೂ ಈಸಿಯಾಗಿ ಹೇಳ್ತೀರ ಗೊತ್ತು. ಕನ್ನಡದಲ್ಲಿ ಮೊದಲು ಜ್ಞಾನಪೀಠ ಪ್ರಶಸ್ತಿ ಪಡೆದಂಥವರು ಕುವೆಂಪು 1967ರಲ್ಲಿ ಶ್ರೀ ರಾಮಾಯಣ ದರ್ಶನಂ ಅನ್ನೋ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿನ ಪಡ್ಕೊಂಡ್ರು. ಇದಾದಮೇಲೆ 1973ರಲ್ಲಿ ನಾಲ್ಕು ತಂತಿ ಅನ್ನೋ ಕೃತಿಗೆ ದ.ರಾ ಬೇಂದ್ರೆ ಅವರು ಪಡ್ಕೊತಾರೆ. ನಾಲ್ಕು ತಂತಿಗೆ 1977ರಲ್ಲಿ ಮೂಕಜ್ಜಿಯ ಕನಸುಗಳು ಕೃತಿಗೆ ಶಿವರಾಮ ಕಾರಂತರು ಅವರು ಪಡ್ಕೊತಾರೆ. ಇದಾದಮೇಲೆ ಮಾಸ್ತಿಯವರು ಚಿಕ್ಕ ವೀರ ರಾಜೇಂದ್ರ ಕೃತಿಗೆ ಪಡ್ಕೊತಾರೆ. ಆಮೇಲೆ ವಿ ಕೃ ಗೋಕಾಕ್ 1990 ಭಾರತ ಸಿಂಧು ರಶ್ಮಿ ಅನ್ನೋ ಕೃತಿಗೆ ಪಡ್ಕೊತಾರೆ. ಯು ಆರ್ ಅನಂತಮೂರ್ತಿಯವರು 1994 ಸಮಗ್ರ ಸಾಹಿತ್ಯಕ್ಕೆ, ಗಿರೀಶ್ ಕಾರ್ನಾಡ್ ಅವರು 1998 ಸಮಗ್ರ ಸಾಹಿತ್ಯಕ್ಕೆ, ಚಂದ್ರಶೇಖರ ಕಂಬಾರ ಅವರು 2010ರಲ್ಲಿ ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿಗಳನ್ನ ಪಡ್ಕೊತಾರೆ. ಕೇಶಿರಾಜ ಬರೆದ ವ್ಯಾಕರಣ ಗ್ರಂಥ ಯಾವುದು? ವ್ಯಾಕರಣ ಕೃತಿ ನೋಡಿ. ಕೇಶಿರಾಜ ಅವರು ಕನ್ನಡದ ಶ್ರೇಷ್ಠ ವ್ಯಾಕರಣವಾದಂಥ ಶಬ್ದಮಣಿ ದರ್ಪಣ ಅನ್ನೋ ಒಂದು ಕೃತಿನ ರಚನೆ ಮಾಡಿದ್ದಾರೆ. ಇದರಲ್ಲಿ ಸಂಧಿ, ಸಮಾಸ, ಧಾತು ಈ ರೀತಿ 8 ಪ್ರಕಾರಗಳಾಗಿ ವಿಂಗಡಣೆ ಮಾಡಿ ಕೇಶಿರಾಜ ಸೂತ್ರಗಳನ್ನ ರಚನೆ ಮಾಡಿದ್ದಾರೆ. ಈ ಒಂದು ಕೃತಿನಲ್ಲಿ ಸಂಧಿ, ಸಮಾಸ, ಧಾತು ಹೀಗೆ 8 ಪ್ರಕಾರಗಳಾಗಿ ರಚನೆ ಮಾಡಿದ್ದಾರೆ. ಆದ್ದರಿಂದ ಇದನ್ನು ವ್ಯಾಕರಣ ಗ್ರಂಥ ಅಂತ ಕರೀತಾರೆ. ಕವಿರಾಜ ಮಾರ್ಗ ಅನ್ನೋದು ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿದ್ದಂಥ ಶ್ರೀ ವಿಜಯ ಅವರು ರಚಿಸಿರುವಂಥ ಕೃತಿ. ಮೊದಲ ಅಲಂಕಾರಿಕ ಗ್ರಂಥ ಅಂತ ಕರೀತಾರೆ, ಲಾಕ್ಷಣಿಕ ಗ್ರಂಥ ಅಂತ ಕರೀತಾರೆ. ಕನ್ನಡದ ಮೊದಲ ಅಲಂಕಾರಿಕ ಅಥವಾ ಮೊದಲ ಲಾಕ್ಷಣಿಕ ಗ್ರಂಥ ಅಂತ ಕರೀತಾರೆ ಕವಿರಾಜ ಮಾರ್ಗ ಅವರು. ಇನ್ನು ಕೇಶಿರಾಜ ಬರೆದಿರೋದು ಶಬ್ದಮಣಿ ದರ್ಪಣ. ಭೂಮಿ ಎಂಬರ್ಥ ಕೊಡುವ ಶಬ್ದ. ಭೂಮಿಗೆ ಹಲವಾರು ಸಮಾನಾರ್ಥಕ ಪದಗಳಿದ್ದಾವೆ ನೋಡಿ. ಭೂಮಿಗೆ ಧರೆ, ಇಳೆ, ಪೃಥ್ವಿ, ವಸುಧ, ಧರಿತ್ರಿ, ಧಾತ್ರಿ, ಪೊಡವಿ ಅಂದ್ರೂ ಸಹ ಭೂಮಿನೇ, ಅಡವಿ ಅಲ್ಲ. ಆಮೇಲೆ ಪೊಡವಿ, ಧರಣಿ, ಅವನಿ, ತಿರೆ ಇವೆಲ್ಲ ಭೂಮಿಗೆ ಇರುವಂಥ ಸಮಾನಾರ್ಥಕ ಪದಗಳು. ಇಲ್ಲಿ ಕೊಟ್ಟಿರೋ ಸಮಾನಾರ್ಥಕ ಪದದಲ್ಲಿ ತಿರೆ ಅಂತ ಕಾಣಿಸ್ತಾ ಇದೆ ನೋಡಿ, ಇದು ಭೂಮಿಗೆ ಇರುವಂಥ ಸಮಾನಾರ್ಥಕ ಪದ. ಹುಲಿಯೂರು ಪದ ಇದಕ್ಕೆ ಉದಾಹರಣೆ ಅಂತ. ಹುಲಿಯೂರು ಅನ್ನೋದು ಯಾವ ಸಂಧಿಗೆ ಉದಾಹರಣೆ? ಸವರ್ಣ ದೀರ್ಘ ಸಂಧಿ, ಯಕಾರಾಗಮ, ಆದೇಶ, ಲೋಪ ಅಂತ. ಹುಲಿಯೂರನ್ನು ಬಿಡಿಸಿ ಬರೆದಾಗ ಹುಲಿ ಪ್ಲಸ್ ಊರು ಆಗುತ್ತೆ.
ಇಲ್ಲಿ ಯಾ ಅಕ್ಷರ ಹುಲಿಯೂರು ಯಾ ಅಕ್ಷರ ಇಲ್ಲಿ ಹೊಸ್ದಾಗಿ ಬಂದು ಸೇರ್ಕೊಂಡಿದೆ. ಯಾ ಅಕ್ಷರ ಬಂದು ಸೇರ್ಕೊಂಡಿದೆ ಅಂದರೆ ಅದು ಆಗಮ ಸಂಧಿ ಆಗಿರ್ಬೇಕು. ಯಾ ಇಲ್ಲ ವಾ ಅಕ್ಷರ ಬಂದು ಸೇರ್ಕೊಂಡಾಗ ಅದು ಆಗಮ ಸಂಧಿ ಆಗಿರುತ್ತೆ. ಯಕಾರಾಗಮ ಇಲ್ಲ ವಕಾರಾಗಮ. ಇಲ್ಲಿ ಯಾ ಬಂದು ಸೇರ್ಕೊಂಡಿರೋದ್ರಿಂದ ಇದು ಯಕಾರಾಗಮ ಸಂಧಿ. ಸವರ್ಣ ದೀರ್ಘ ಸಂಧಿ ಅಂದರೆ ಅದೇ ಜಾತಿಯ ದೀರ್ಘ ಸ್ವರ ಬಂದು ಸೇರಿದಾಗ ಸವರ್ಣ ದೀರ್ಘ ಸಂಧಿ ಅಂತಾರೆ. ಆದೇಶ ಸಂಧಿ ಅಂದರೆ ಒಂದರ ಬದಲಾಗಿ ಇನ್ನೊಂದು ಬಂದು ಸೇರೋದು. ಲೋಪ ಅಂದರೆ ಬಿಟ್ಟೋಗೋದು. ಪ್ರಕೃತಿ ಭಾವ ಎಂದರೆ ಪ್ರಕೃತಿಗಳು ಸೇರುವಲಿಯ ಸಂಧಿ, ಸಂಧಿ ನಿಷೇಧ, ಪ್ರಕೃತಿ ಪ್ರತ್ಯಯಗಳ ನಡುವಿನ ಸಂಧಿ ಪ್ರಕೃತಿ ಸಹಿತವಾದದ್ದು ಅಂತಿದೆ. ಪ್ರಕೃತಿ ಭಾವ ಅಂದರೆ ಗೊತ್ತು ನಿಮಗೆ. ಕೆಲವೊಂದು ಕಡೆ ಏನು ಸಂಧಿ ಕಾರ್ಯ ನಡೆದಾಗಲೂ ಸಹ ಸಂಧಿ ಆಗೋದಿಲ್ಲ. ಅದು ಸಂಧಿ ಕಾರ್ಯಗಳು ಆಗದೇ ಇರುವಂಥದ್ದು ಪ್ರಕೃತಿ ಭಾವ ಅಂತ ಕರೀತಾರೆ. ಅಂದರೆ ಸಂಧಿ ಪದ ಅಲ್ಲಿ ಅರ್ಥಹೀನ ಆಗಿರುತ್ತೆ, ಸಂಧಿ ದೋಷವಾಗುವಂಥದ್ದು. ಆ ಪ್ಲಸ್ ಆಕಳು, ಆ ಆಕಳು ಅಂತ ಕರಿತೀವಿ. ಆ ಹುಡುಗ, ಆ ಹುಡುಗಿ, ಇವೆಲ್ಲ ನೋಡಿ ಸಂಧಿ ಕಾರ್ಯ ಆದ್ರೂ ಸಹ ಈ ಪದಗಳಿಗೆ ಸಂಧಿ ಮಾಡೋದಕ್ಕಾಗೋದಿಲ್ಲ. ಸಂಧಿ ಮಾಡಿದ್ರೆ ಅಂಥ ಪದ ಅರ್ಥಹೀನ ಆಗುತ್ತೆ. ಅಂಥ ಒಂದು ವಿಶೇಷಣಗಳಿಗೆ ಪ್ರಕೃತಿ ಭಾವ ಅಂತ ಕರಿತೀವಿ. ಪ್ರಕೃತಿ ಭಾವ ಅಂತಂದರೆ ಸಂಧಿಯಲ್ಲಿ ಆಗಲ್ಲ, ನಿಷೇಧ ಆಗುತ್ತೆ, ಸಂಧಿ ಇರೋದಿಲ್ಲ, ಸಂಧಿ ನಿಷೇಧ ಆಗೋದು ಅಂತ ಅರ್ಥ. ಯೋಗವಾಹಕಗಳೇ ಇಲ್ಲಿ ಇದು ಒಂದು ಅಂತ. ಯೋಗವಾಹಕಗಳು ಎರಡಿದ್ದಾವೆ, ಅನುಸ್ವಾರ ಮತ್ತು ವಿಸರ್ಗ. ಅನುಸ್ವಾರ ವಿಸರ್ಗ ಅಂತ ಎರಡು ವಿಧ ಇದ್ದಾವೆ ಯೋಗವಾಹಕಗಳಲ್ಲಿ. ಅನುಸ್ವಾರ, ಅಹ ವಿಸರ್ಗ. ಇದರಲ್ಲಿ ಕೊಟ್ಟಿರೋದು ವಿಸರ್ಗ ಮ, ಔ, ಳ ಅಂತ ಇದೆ. ಮ ಅನ್ನೋದು ಅನುನಾಸಿಕಾಕ್ಷರ, ಔ ಅನ್ನೋದು ಅದು ಸ್ವರಗಳಲ್ಲಿ ಬರುವಂಥದ್ದು, ಳ ಅನ್ನೋದು ಅವರ್ಗೀಯ ವ್ಯಂಜನ, ಔ ಸ್ವರ, ಅಮ್ಮ ಅನುನಾಸಿಕ, ವಿಸರ್ಗ ಯೋಗವಾಹಕಗಳಲ್ಲಿ ವಿಸರ್ಗ ಮತ್ತು ಅನುಸ್ವಾರ ಇದೆ. ವಿಸರ್ಗ ಅನ್ನೋದು ಅನುಸ್ವಾರಕ್ಕೆ ಉದಾಹರಣೆ. ಯೋಗ ಅಂದರೆ ಸಂಬಂಧ ಅಂತ ಅರ್ಥ. ವಾಹ ಅಂದರೆ ಹೊಂದಿದ ಅಂತ ಅರ್ಥ. ಅಂದರೆ ಸಂಬಂಧ ಹೊಂದಿರೋ ಅಂಥದ್ದನ್ನು ಯೋಗವಾಹಕಗಳು ಅಂತ ಕರಿತವೆ. ಕಟ್ಟಡವು ಆಕಾಶವನ್ನು ಮುಟ್ಟಿದೆ. ಈ ವಾಕ್ಯದಲ್ಲಿ ಇರುವಂಥ ಅಲಂಕಾರ ಉಪಮಾ, ಉತ್ಪ್ರೇಕ್ಷೆ, ರೂಪಕ, ಮಗೋಪಮ ಅಂತ ಇದೆ ನೋಡಿ. ಒಂದು ವಸ್ತುವನ್ನು ಮತ್ತೊಂದು ವಸ್ತುವೆಂದು ಸಂಭಾವನೆ ಮಾಡೋದಿದೆಯಲ್ಲ ಅದನ್ನು ಉತ್ಪ್ರೇಕ್ಷೆ ಅಂತ ಕರೀತಾರೆ. ಒಂದು ವಸ್ತುನ ಮತ್ತೊಂದಕ್ಕೆ ಸಂಭಾವನೆ ಮಾಡೋದಿದೆಯಲ್ಲ, ಮತ್ತೊಂದು ವಸ್ತು ಅಂತ ಸಂಭಾವನೆ ಮಾಡೋದು. ಒಂದು ವಸ್ತುವನ್ನು ಮತ್ತೊಂದು ವಸ್ತುವೆಂದು ಸಂಭಾವನೆ ಮಾಡೋದನ್ನ ಉತ್ಪ್ರೇಕ್ಷೆ ಅಂತಾರೆ. ಅಂದರೆ ಒಂದು ವಸ್ತುವನ್ನು ಮತ್ತೊಂದು ವಸ್ತುವಾಗಿಯೂ, ಒಂದು ಪ್ರಕಾರದಂತಿರುವ ವಸ್ತುವನ್ನು ಮತ್ತೊಂದು ಪ್ರಕಾರದಂತೆಯೂ ಈ ರೀತಿ ಸಂಭಾವನೆ ಮಾಡೋದು ಉತ್ಪ್ರೇಕ್ಷೆ ಅಂತ ಕರೀತಾರೆ. ಇನ್ನು ಉಪಮಾ ಅಂದರೆ ಹೋಲಿಕೆ ಮಾಡೋದು. ಉಪಮಾ ಅಂದರೆ ಹೋಲಿಕೆ ಮಾಡೋದು. ಇಲ್ಲಿ ಕಟ್ಟಡವು ಆಕಾಶವನ್ನು ಮುಟ್ಟಿದೆ ಅನ್ನೋದನ್ನ, ಇದು ಕಟ್ಟಡ ಅನ್ನೋದು ಒಂದು ವಸ್ತುನ ಇನ್ನೊಂದು ವಸ್ತು ಆಕಾಶಕ್ಕೆ ಸಂಭಾವನೆ ಮಾಡ್ತಾ ಇದೆ. ಹಾಗಾಗಿ ಇದು ಉತ್ಪ್ರೇಕ್ಷೆಗೆ ಬರುತ್ತೆ. ಉತ್ಪ್ರೇಕ್ಷೆ, ಕಟ್ಟಡವು ಆಕಾಶವನ್ನು ಮುಟ್ಟಿದೆ ಅನ್ನೋದಕ್ಕೆ ಉತ್ಪ್ರೇಕ್ಷೆ ಅಂತಾರೆ. ಇನ್ನು ಉಪಮಾ ಅಲಂಕಾರಕ್ಕೆ ಸೀತೆಯ ಮುಖ ಕಮಲದಂತೆ ಅರಳಿತು ಅಂದರೆ ಹೋಲಿಕೆ ಮಾಡ್ತಾ ಇದ್ದಾರೆ ಕಮಲಕ್ಕೆ, ಹಾಗಾಗಿ ಅದು ಉಪಮಾ ಅಲಂಕಾರ. ಕಲ್ಲಿನಂತಹ ಮನುಷ್ಯ ನೋಡಿ, ಇಲ್ಲಿ ಹೇಳ್ತೀನಿ. ಕಲ್ಲಿನಂತಹ ಮನುಷ್ಯ ಎಂಬುದು ಉಪಮಾನ, ಉಪಮೇಯ, ಉಪಮವಾಚಕ, ರೂಪಕ ಅಂತ. ಉಪಮೇಯ ಅಂದರೆ ನೋಡಿ, ಒಂದು ವಸ್ತುವನ್ನು ಇನ್ನೊಂದಕ್ಕೆ ವರ್ಣಿಸೋದು. ಉಪಮಾನ ಅಂದರೆ ಒಂದು ವಸ್ತುವನ್ನು ಆಧಾರವಾಗಿ ಇಟ್ಕೊಳ್ಳೋ ಅಂಥದ್ದು. ಉಪಮವಾಚಕ ಅಂದರೆ ಅಂತೆ, ಹಾಗೆ, ಆ ಥರ ಹೋಲಿಕೆ ಮಾಡ್ತೀವಲ್ಲ, ಹೋಲಿಕೆ ಮಾಡೋದು. ಅಂತೆ, ಹಾಗೆ, ಈ ರೀತಿ ನೋಡಿ. ಇಲ್ಲಿ ಉಪಮೇಯ ಅಂತಂದರೆ ಇವಾಗ ಕಲ್ಲಿನಂತಹ ಮನುಷ್ಯದಲ್ಲಿ ನಾವು ಮನುಷ್ಯನನ್ನು ಕಲ್ಲಿಗೆ ಹೋಲಿಸ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಮನುಷ್ಯ ಅನ್ನೋದು ಉಪಮೇಯ ಆಗ್ತಾನೆ. ಕಲ್ಲಿಗೆ ಹೋಲಿಕೆ ಮಾಡ್ತಾ ಇದ್ದೀವಲ್ಲ, ಕಲ್ಲು ಅನ್ನೋದು ಉಪಮಾನ. ಯಾವ ವಸ್ತುಗೆ ನಾವು ಹೋಲಿಕೆ ಮಾಡ್ತಾ ಇದ್ದೀವಿ? ಕಲ್ಲಿಗೆ ಉಪಮಾನ. ಅಂತೆ, ಕಲ್ಲಿನಂತಹ, ಅಂತಹ ಅಂತ ಹೋಲಿಕೆ ಮಾಡ್ತಾ ಇದ್ದೀವಿ. ಅಂತಹ ಅನ್ನೋದು ಇಲ್ಲಿ ಉಪಮವಾಚಕ ಬರುತ್ತೆ. ಉಪಮೇಯ ಅಂತಂದರೆ ಮನುಷ್ಯ, ಉಪಮಾನ ಅಂದರೆ ಕಲ್ಲು. ಕಲ್ಲಿನಂತಹ ಮನುಷ್ಯ ಅಂದರೆ ಮನುಷ್ಯನನ್ನು ಕಲ್ಲಿಗೆ ಹೋಲಿಕೆ ಮಾಡ್ತಾ ಇರೋದ್ರಿಂದ ಇಲ್ಲಿ ಕಲ್ಲು ಅನ್ನೋದು ಉಪಮಾನ ಆಗುತ್ತೆ. ಪಂಪ ಬರೆದ ಕಾವ್ಯ ಯಾವುದು? ಪಂಪ ನಮ್ಮ
ಆದಿಕವಿ ಅಂತ ಕರಿತೀವಿ ಪಂಪನ. ಇವರು ಆದಿಪುರಾಣ, ವಿಕ್ರಮಾರ್ಜುನ ವಿಜಯ ಬರೆದಿದ್ದಾರೆ. ಆದಿಪುರಾಣನ ಬರೆದಿದ್ದಾರೆ. ಪೊನ್ನ ಶಾಂತಿ ಪುರಾಣನ ಬರೆದಿದ್ದಾರೆ. ಪೊನ್ನ ಶಾಂತಿ ಪುರಾಣನ ರಚನೆ ಮಾಡಿರೋದು. ಹಾಗೆ ಭುವನೈಕ ರಾಮ್ಯಾಭ್ಯುದಯಂ ಅನ್ನೋ ಒಂದು ಕೃತಿನೂ ರಚನೆ ಮಾಡಿದ್ದಾರೆ ಪೊನ್ನ. ಅಜಿತನಾಥ ಪುರಾಣನ ರನ್ನ. ಸಾಹಸ ಭೀಮ ವಿಜಯಂ ಅನ್ನೋದು ಸಹ ರನ್ನ. ಭೀಮನ ಬಗ್ಗೆ ಗದಾಯುದ್ಧ, ಸಾಹಸ ಭೀಮ ವಿಜಯ ಎರಡೂ ಒಂದೇ. ಭೀಮನ ಒಂದು ಸಾಧನೆಗಳ ಬಗ್ಗೆ ತಿಳಿಸ್ತಾ ಇರೋಂಥದ್ದು ರನ್ನ. ಅರ್ಜುನನ ಸಾಧನೆಗಳ ಬಗ್ಗೆ ತಿಳಿಸ್ತಾ ಇರೋಂಥದ್ದು ಪಂಪ. ವಿಕ್ರಮಾರ್ಜುನ ವಿಜಯ ಪಂಪ ರಚಿಸಿರೋಂಥದ್ದು. ದಕ್ಷಿಣ ದಿಕ್ಕನ್ನು ಹೇಳುವಂಥ ಶಬ್ದ: ಮೂಡಣ, ಪಡುವಣ, ತೆಂಕಣ, ಬಡಗಣ. ಪೂರ್ವ ದಿಕ್ಕನ್ನ ಮೂಡಣ ಅಂತ ಕರಿತೀವಿ, ಪೂರ್ವ ಇದು. ಪಶ್ಚಿಮ ದಿಕ್ಕನ್ನ ಪಡುವಣ ಅಂತ ಕರಿತೀವಿ, ಪಶ್ಚಿಮ ದಿಕ್ಕನ್ನ ಪಡುವಣ ಅಂತ ಕರಿತೀವಿ. ಉತ್ತರ ದಿಕ್ಕನ್ನ ಬಡಗಣ ಅಂತ ಕರಿತೀವಿ. ದಕ್ಷಿಣದ ದಿಕ್ಕನ್ನ ತೆಂಕಣ ಅಂತ ಕರಿತೀವಿ. ಇವು ಕನ್ನಡದ ದಿಕ್ಕುಗಳು, ನಮ್ಮ ಕನ್ನಡದ ದಿಕ್ಕುಗಳು ಇವು: ಮೂಡಣ, ಪಡುವಣ, ತೆಂಕಣ, ಬಡಗಣ ಅನ್ನೋದು. ಇಲ್ಲಿ ದಕ್ಷಿಣ ದಿಕ್ಕನ್ನ ನಾವು ತೆಂಕಣ ಅಂತ ಕರಿತೀವಿ. ಮಂಕುತಿಮ್ಮನ ಕಗ್ಗ ಬರೆದವರು ಯಾರು? ಕುವೆಂಪು, ಡಿ.ವಿ.ಜಿ., ಪುತಿನ, ಅಂಬಿಕಾತನಯ ದತ್ತ ಅಂತ ಇದೆ. ಕುವೆಂಪು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಇವರು ಬರ್ದಿಲ್ಲ. ಡಿ.ವಿ.ಜಿ. ಅವರು ಮಂಕುತಿಮ್ಮನ ಕಗ್ಗ ಬರೆದಿದ್ದಾರೆ. ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಅಂತ ಇವರ ಪೂರ್ಣ ಹೆಸರು. ಇವರ ಕೃತಿಗಳು ಬಂದು ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ. ಈ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿತ್ತು ಇವರಿಗೆ. ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಅನ್ನೋ ಕೃತಿಗೆ 1967ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿತ್ತು ಡಿ.ವಿ.ಜಿ. ಅವರ ಈ ಕೃತಿಗೆ. ಮ್ಯಾಕ್ಬೆತ್, ಮಂಕುತಿಮ್ಮನ ಕಗ್ಗ, ಕುಸುಮಾಂಜಲಿ, ನಿವೇದನೆ, ಉಮರನ ಹೊಸಗೆ ಇವೆಲ್ಲ ಡಿ.ವಿ.ಜಿ. ಅವ್ರ ಕೃತಿ. ಇನ್ನು ಪುತಿನ ಅವ್ರದ್ದು ನೋಡಿ, ಇವರು ಪುರೋಹಿತ ತಿರುನಾರಾಯಣ ಅಯ್ಯಂಗರ್ ನರಸಿಂಹಾಚಾರ್ಯ ಅನ್ನೋದು ಇವರ ಪೂರ್ಣ ಹೆಸರು. ಹಂಸದಮಯಂತಿ, ಶ್ರೀ ಹರಿಚರಿತೆ ಅನ್ನೋದು ಇವರ ಪ್ರಮುಖ ಕೃತಿಗಳು. ಹಂಸದಮಯಂತಿ ಮತ್ತು ಶ್ರೀ ಹರಿಚರಿತೆ. ಹಂಸದಮಯಂತಿ ತುಂಬ ಇಂಪಾರ್ಟೆಂಟು. ಅಂಬಿಕಾತನಯ ದತ್ತ ಅನ್ನೋದು ದ.ರಾ ಬೇಂದ್ರೆ ಅವರ ಕಾವ್ಯನಾಮ. ಅಂಬಿಕಾತನಯ ದತ್ತ. ವೈದೇಹಿ ಕಾವ್ಯನಾಮದ ಲೇಖಕಿ ಯಾರು? ಜಾನಕಿ ಶ್ರೀನಿವಾಸಾಚಾರ್ಯ, ಈಚನೂರು ಶಾಂತ, ವಿಜಯದಬ್ಬೆ, ಎಂ.ಕೆ. ಇಂದಿರಾ ಅಂತ. ನೋಡಿ, ಜಾನಕಿ ಶ್ರೀನಿವಾಸ ಮೂರ್ತಿ ಅನ್ನೋರು, ಇವರ ಒಂದು ಕಾವ್ಯನಾಮ ವೈದೇಹಿ. ಇವರ ಕೃತಿಗಳು ಅಸ್ಪೃಶ್ಯರು, ಇದ್ರು ಕೇಳ್ತಾ ಇರ್ತಾರೆ ಅಸ್ಪೃಶ್ಯರು ಕೃತಿನ ರಚಿಸಿದವ್ರು ಯಾರು ಅಂತ. ತುಂಬ ಸಲ ಕೇಳಿರೋದನ್ನು ನೋಡಿದ್ದೀನಿ ನಾನು. ಅಸ್ಪೃಶ್ಯರು ಅನ್ನೋ ಒಂದು ಕಾದಂಬರಿ, ಜಾತ್ರೆ, ಮೂಕನ ಮಗಳು, ಪಾರಿಜಾತ, ನಾಯಿಮರಿ ಈ ರೀತಿ ಕೃತಿಗಳನ್ನ ರಚನೆ ಮಾಡಿದ್ದಾರೆ. ಮತ್ತು ಮಹಿಳಾ ಅಧ್ಯಕ್ಷೆಯಾಗಿ ಕೆಲಸ ಮಾಡಿದಾರಂತೆ ಇವರು. ಆಳ್ವಾಸ್ ನುಡಿಸಿರಿಗೆ ಮಹಿಳಾ ಅಧ್ಯಕ್ಷರಾಗಿದ್ದರಂತೆ ವೈದೇಹಿ ಜಾನಕಿ ಶ್ರೀನಿವಾಸ ಮೂರ್ತಿ ಅನ್ನೋರು. ಕುರುಡ ಪದ ಏನು ಅಂತ. ಕುರುಡ ಅನ್ನೋದು ಅನ್ವರ್ಥನಾಮನ, ಭಾವನಾಮನ, ಸರ್ವನಾಮನ, ಅಂಕಿತನಾಮನ ಅಂತ ಕೇಳಿದ್ದಾರೆ. ಅನ್ವರ್ಥನಾಮ ಅಂತಂದರೆ ಅರ್ಥಕ್ಕೆ ಅನುಸಾರವಾಗಿ, ವಸ್ತುವಿನ ಲಕ್ಷಣಕ್ಕನುಸಾರವಾಗಿ ಇಟ್ಟಂಥ ಹೆಸರು. ವಸ್ತುವಿನ ಲಕ್ಷಣ ಅಥವಾ ವ್ಯಕ್ತಿಯ ಒಂದು ಲಕ್ಷಣ, ಆ ಲಕ್ಷಣಕ್ಕೆ ಇಟ್ಟಂಥ ಹೆಸರನ್ನು ಅನ್ವರ್ಥನಾಮ ಅಂತಾರೆ. ಈಗ ವೈದ್ಯ, ಅವನು ವೈದ್ಯ ಮಾಡ್ತಾನೆ, ವೈದ್ಯಕೀಯ. ಶಿಕ್ಷಕ, ಅವನು ಬೋಧನೆ ಮಾಡ್ತಾನೆ, ಶಿಕ್ಷಕ ಅಂತಾರೆ. ಕುಂಟ, ಅವನಿಗೆ ಕಾಲಿಲ್ಲ, ಕುಂಟ ಅಂತಾರೆ. ಈ ರೀತಿ ಅವನ ಒಂದು ಲಕ್ಷಣಕ್ಕೆ ಅನುಗುಣವಾಗಿ ಇಟ್ಟಂಥ ಹೆಸರು ಅನ್ವರ್ಥನಾಮ. ಸರ್ವನಾಮ ಅಂದರೆ ನಾಮಪದಗಳ ಬದಲಿಗೆ ಬಳಸುವಂಥದ್ದು. ಅವಳು, ಅವನು, ಇವನು ಈ ರೀತಿ. ಭಾವನಾಮ ಅಂತಂದರೆ ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವಂಥದ್ದು. ಹಿರಿಮೆ, ಕೂಟ ಈ ರೀತಿ. ಅಂಕಿತನಾಮ ಅಂದರೆ ನಮ್ಮ ಇಷ್ಟಕ್ಕನುಸಾರವಾಗಿ ನಾವು ಇಟ್ಕೊಂಡಂಥ ಹೆಸರುಗಳು. ಶಾಲೆ ಆಗಿರ್ಬೋದು, ರಾಮ, ಸೀತೆ ಈ ರೀತಿ ಇಟ್ಕೊಂಡಿರುವಂಥ ಹೆಸರುಗಳು ಅಂಕಿತನಾಮ. ಅನ್ವರ್ಥನಾಮ ಅಂದರೆ ಅವ ವಸ್ತುವಿನ ಲಕ್ಷಣಕ್ಕನುಗುಣವಾಗಿ ಇಟ್ಟಂಥ ಹೆಸರು. ಕಣ್ಣಿಲ್ದವನಿಗೆ ಕುರುಡ, ಕಾಲಿಲ್ದವನಿಗೆ ಕುಂಟ ಈ ರೀತಿ ಕರೀತಾರೆ. ಹಾಗಾಗಿ ಕುರುಡ ಅನ್ನೋದು ಅನ್ವರ್ಥನಾಮಕ್ಕೆ ಉದಾಹರಣೆ. ಕನ್ನಡದ ರತ್ನತ್ರಯರು ಯಾರು? ನೋಡಿ, ಕನ್ನಡದ ರತ್ನತ್ರಯರು ಪಂಪ, ಜನ್ನ, ಪೊನ್ನ ಅಂತಿದೆ. ರನ್ನ, ಪಂಪ ಮತ್ತು ಜನ್ನ ಅಂತ ಇದೆ. ರನ್ನ, ಜನ್ನ, ಪೊನ್ನ ಇದೆ. ಪಂಪ, ಪೊನ್ನ, ರನ್ನ ಇದೆ. ಕನ್ನಡದ ರತ್ನತ್ರಯರು ಅಂತ ಪಂಪ, ಪೊನ್ನ, ರನ್ನನ ಕರೀತಾರೆ. ಇದರಲ್ಲಿ ಜನ್ನ ಇಲ್ಲ. ರತ್ನತ್ರಯರಲ್ಲಿ ಜನ್ನ ಇರೋದಿಲ್ಲ. ಪಂಪ, ಪೊನ್ನ, ರನ್ನ ಮಾತ್ರ ಇರ್ತಾರೆ.
ಪಂಪ ಪೊನ್ನ ರನ್ನ ಇದು ರತ್ನತ್ರಯ. ಇನ್ನು ಚಕ್ರವರ್ತಿಗಳು ಅಂತ ಬರ್ತಾರೆ, ಕವಿ ಚಕ್ರವರ್ತಿಗಳು ಅಂತ. ಕವಿ ರತ್ನತ್ರಯರು ಇವರು ಚಕ್ರವರ್ತಿಗಳು ಬರ್ತಾರೆ. ಇದರಲ್ಲಿ ಪಂಪ ಇರೋದಿಲ್ಲ, ಬರೀ ಪೊನ್ನ ರನ್ನ ಜನ್ನ ಮಾತ್ರ ಇರ್ತಾರೆ. ಪೊನ್ನ ರನ್ನ ಜನ್ನ ಇವರು 3 ಜನ. ಚಕ್ರವರ್ತಿಗಳಲ್ಲಿ ಪಂಪ ಇರೋದಿಲ್ಲ, ರತ್ನತ್ರಯರಲ್ಲಿ ಜನ್ನ ಇರೋದಿಲ್ಲ. ಕ್ರಿಯಾಪದದ ಮೂಲ ರೂಪ ಯಾವುದು? ಪ್ರಾತಿಪಾದಿಕ, ಪ್ರತ್ಯಯ, ಪ್ರಕೃತಿ, ಧಾತು ಅಂತ ಇದೆ ನೋಡಿ. ಕ್ರಿಯಾಪದದ ಮೂಲ ರೂಪಕ್ಕೆ ಧಾತು ಅಂತ ಕರೀತಾರೆ. ಕ್ರಿಯಾಪದದ ಮೂಲ ರೂಪ ಧಾತು. ಕ್ರಿಯೆ ಅಂದರೆ ಕೆಲಸ, ಪದ ಎಂದರೆ ಪ್ರಕೃತಿಗೆ ಪ್ರತ್ಯಯ ಸೇರಿ ಆಗುವಂಥ ಶಬ್ದಗಳನ್ನು ಪದ ಅಂತ ಕ್ರಿಯೆ ಅಂತ ಕರೀತಾರೆ. ಅಂದರೆ ಕ್ರಿಯೆಯ ಅರ್ಥ ಕೊಡುವ ಪದಗಳಿಗೆ ಸಾಮಾನ್ಯವಾಗಿ ಕ್ರಿಯೆ ಪದ ಅಂತ ಕರಿತೀವಿ. ಈ ರೀತಿ ಕ್ರಿಯಾಪದದ ಮೂಲ ರೂಪ ಧಾತು. ಈಗ ಮಾಡು ಅನ್ನೋದು ಒಂದು ಧಾತು ಆದರೆ ಅದಕ್ಕೆ ನಾವು ಕ್ರಿಯೆ ಅರ್ಥವನ್ನು ಕೊಟ್ಟಾಗ ಮಾಡುತ್ತಾನೆ ಆಗುತ್ತೆ ನೋಡಿ. ಮಾಡುತ್ತಾನೆ ಅಂತ ಆಗುತ್ತೆ, ಇಲ್ಲ ಮಾಡುತ್ತಾಳೆ, ಮಾಡುತ್ತಾರೆ, ಈ ರೀತಿ ಇಟ್ಕೊಳ್ಳಿ. ಇದು ಕ್ರಿಯಾಪದ ಆಗುತ್ತೆ. ಮಾಡುತ್ತಾನೆ, ಮಾಡುತ್ತಾಳೆ. ಮಾಡು ಅನ್ನೋದು ಧಾತು. ಈ ಕ್ರಿಯಾಪದದ ಮೂಲ ಪದ ಯಾವುದು? ಧಾತು. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅಕ್ಷರಗಳು. ನಮ್ಮ ಆಧುನಿಕ ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿದ್ದಾವೆ. 49 ಅಕ್ಷರಗಳಲ್ಲಿ ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು ಅಂತ 3 ವಿಧ ಇದ್ದಾವೆ. ಸ್ವರಗಳಲ್ಲಿ ಹ್ರಸ್ವಸ್ವರ, ದೀರ್ಘಸ್ವರ ಇದ್ದಾವೆ. ಹ್ರಸ್ವಸ್ವರ 6, ದೀರ್ಘಸ್ವರ 7. ಮತ್ತು ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ ಇದ್ದಾವೆ. ವರ್ಗೀಯದಲ್ಲಿ 25 ಅಕ್ಷರಗಳು, ಅವರ್ಗೀಯದಲ್ಲಿ 9 ಅಕ್ಷರದಿವೆ. ಮತ್ತು ವರ್ಗೀಯದಲ್ಲಿ 3 ವಿಧ ಮಾಡಿದ್ದಾರೆ: ಅಲ್ಪಪ್ರಾಣ, ಮಹಾಪ್ರಾಣ ಮತ್ತು ಅನುನಾಸಿಕ ಅಂತ. ಅಲ್ಪಪ್ರಾಣದಲ್ಲಿ 10, ಮಹಾಪ್ರಾಣದಲ್ಲಿ 10, ಅನುನಾಸಿಕದಲ್ಲಿ 5 ಅಕ್ಷರ ಇದ್ದಾವೆ. ಅವರ್ಗೀಯ ವ್ಯಂಜನ ಯಾರ, ಲಾವ, ಶೇಷ, ಸಹಳ. ಮತ್ತು ಯೋಗವಾಹಕಗಳಲ್ಲಿ ಅನುಸ್ವಾರ ಮತ್ತು ವಿಸರ್ಗ, ಈ ರೀತಿ 2 ವಿಧಗಳಿದ್ದಾವೆ. ಆದರೆ ಕೇಶಿರಾಜ ಅವರು ಹೇಳಿದ್ದಾರೆ, ಕೇಶಿರಾಜ ಅವರು ಹೇಳಿರುವಂಥ ಅಚ್ಚ ಕನ್ನಡದ ಶುದ್ಧ ರೂಪ, ಶುದ್ಧ ಅಕ್ಷರಗಳು 47 ಅಂತ ಹೇಳಿದ್ದಾರೆ ಅವರು. ಅಚ್ಚ ಕನ್ನಡದ ಶುದ್ಧ ಅಕ್ಷರಗಳು ಕೇಶಿರಾಜ ಹೇಳಿರುವಂತೆ 47 ಅಕ್ಷರಗಳಿದ್ದಾವೆ. ನಮ್ಮ ಕನ್ನಡ ವರ್ಣಮಾಲೆಯಲ್ಲಿರುವಂಥ ಒಟ್ಟು ಅಕ್ಷರಗಳು 49. ಅಂಶಿ ಸಮಾಸಕ್ಕೆ ಉದಾಹರಣೆ. ಅಂಶಿ ಅಂದರೆ ನಾನು ಹೇಳಿದೆ, ಅಂಶ ಅನ್ನೋದು ಒಂದು ಭಾಗ ಆದರೆ ಆ ಭಾಗದಲ್ಲಿರುವಂಥ ಇನ್ನೊಂದು ಭಾಗನ ಅಂಶಿ ಅಂತ ಕರೀತಾರೆ ನೋಡಿ. ಸಮಾಸದಲ್ಲಿ ಪೂರ್ವಪದ ಅರ್ಥವು ಮುಖ್ಯವಾಗಿರಬೇಕು, ಅದನ್ನು ಅಂಶಿ ಸಮಾಸ ಅಂತ ಕರೀತಾರೆ. ಅಂದರೆ ಇವಾಗ ಒಂದು ಕಾಲು ಅನ್ನೋದು ಇಲ್ಲಿ ಅಂಶ ಅಂತ ಇಟ್ಕೊಳ್ಳಿ. ನಾವು ಈಗೇನು ಹೇಳಬೇಕು? ತುದಿ ಕಾಲು ಅಂತ ಹೇಳಬೇಕು. ತುದಿಗಾಲು, ಕಾಲು ಒಂದು ಅಂಶ, ಭಾಗ. ಅದು ಆ ಭಾಗದಲ್ಲಿರುವಂಥ ಇನ್ನೊಂದು ಭಾಗ ತುದಿ ಕಾಲು ಅನ್ನೋದು ಅಂಶಿ. ಕಾಲಿನ ಪ್ಲಸ್ ಅಡಿ ಅಂಗಾಲು, ನಾಲಿಗೆಯ ಪ್ಲಸ್ ತುದಿ ನಾಲಿಗೆ, ಮುಂದಿನ ಪ್ಲಸ್ ಬಾಗಿಲು ಮುಂಬಾಗಿಲು, ಇವೆಲ್ಲ ಅಂಶಿ ಸಮಾಸಕ್ಕೆ ಉದಾಹರಣೆ. ಕೆಂದಾವರೆ ಅನ್ನೋದು ಕೆಂಪಾದ ಪ್ಲಸ್ ತಾವರೆ, ಕೆಂಪು ತಾವರೆಯ ಒಂದು ಬಣ್ಣವನ್ನು ಲಕ್ಷಣವನ್ನು ಹೇಳ್ತಾ ಇರುವಂಥದ್ದು ಕೆಂಪು ಬಣ್ಣ, ಅದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ. ಕೆಂದಾವರೆ ಅನ್ನೋದು ಕರ್ಮಧಾರೆಯ. ಮುಕ್ಕಣ್ಣ ಅನ್ನೋದು ನೋಡಿ, 3 ಕಣ್ಣುಳ್ಳವವ ಮುಕ್ಕಣ್ಣ, ಬಹುರ್ವಿಹಿಗೆ ಉದಾಹರಣೆ, ಬಹುರ್ವಿ ಸಮಾಸ. ಅರಸನ ಪ್ಲಸ್ ಮನೆ ಅರಮನೆ, ತತ್ಪುರುಷಕ್ಕೆ ಉದಾಹರಣೆ. ಮುಂಬಾಗಿಲು, ಮುಂದಿನ ಪ್ಲಸ್ ಬಾಗಿಲು ಮುಂಬಾಗಿಲು. ಬಾಗಿಲು ಅನ್ನೋದು ಒಂದು ಅಂಶ, ಆ ಬಾಗಿಲಿನ ಮುಂದೆ ಅನ್ನೋದು ಒಂದು ಅಂಶಿ. ಹೀಗಾಗಿ ಇದು ಅಂಶಿ ಸಮಾಸಕ್ಕೆ ಉದಾಹರಣೆ. 5 ಬೆರಳುಗಳು ರಚನೆಯಲ್ಲಿ 5 ಅನ್ನೋದು ಏನು ಅಂತ ಕೇಳಿದ್ದಾರೆ. 5 ಬೆರಳುಗಳ ರಚನೆಯಲ್ಲಿನ 5 ರೂಪ: ಗುಣಾತ್ಮಕ ವಿಶೇಷಣ, ಸಂಖ್ಯಾ ವಿಶೇಷಣ, ಪರಿಮಾಣಾತ್ಮಕ ವಿಶೇಷಣ, ಸಂಬಂಧ ಸೂಚಕ. 5 ಅನ್ನೋದು ಗೊತ್ತು, ಸಂಖ್ಯೆನೇ ಅಲ್ವಾ, ಅದು ಸಂಖ್ಯಾ ವಿಶೇಷಣನೇ ಆಗುತ್ತೆ. ಅಂದರೆ ಸಂಖ್ಯೆಯನ್ನು ಸೂಚಿಸುವಂಥ ಶಬ್ದಗಳಿಗೆ ಸಂಖ್ಯಾವಾಚಕ ಅಂತ ಕರಿತೀವಿ. 1, 2 ಅಂತ ಏನು ನಾವು ಸೂಚಿಸ್ತೀವಿ, 3, 4 ಇವೆಲ್ಲ ಸಂಖ್ಯೆ. ಪರಿಮಾಣಾತ್ಮಕ ಅಂದರೆ ವಸ್ತುಗಳ ಒಂದು ಅಳತೆ, ಪರಿಮಾಣ, ಗಾತ್ರ, ಇವುಗಳ ಒಂದು ಸೂಚನೆ ಪರಿಮಾಣಾತ್ಮಕ ಅಂತಾರೆ. ಅಂದರೆ ಹಲವು, ಅಷ್ಟು, ಇಷ್ಟು, ಕೆಲವು, ಸ್ವಲ್ಪ, ಇವೆಲ್ಲ ಪರಿಮಾಣಾತ್ಮಕಕ್ಕೆ ಉದಾಹರಣೆ. ಗುಣಾತ್ಮಕ ಅಂದರೆ ವಸ್ತುಗಳ ಗುಣ ರೀತಿ ಹೇಳುವಂಥದ್ದು. ಅಂದರೆ ಹಿರಿದು, ಕಿರಿದು, ಕರಿ, ಬಿಳಿ, ಹೊಸದು, ಈ ರೀತಿ ಹೇಳುವಂಥದ್ದು. ಸಂಬಂಧ ಸೂಚಕ ಅಂತಂದರೆ 2 ಪದಗಳ ನಡುವೆ ಸಂಬಂಧವನ್ನು ಸೂಚಿಸುವಂಥದ್ದು. ಆದರೆ, ಮತ್ತು, ಈ ರೀತಿ ಸಂಬಂಧವನ್ನು ಸೂಚಿಸುವಂಥದ್ದನ್ನು ಸಂಬಂಧವಾಚಕ ಸೂಚಕ ಅಂತ ಕರೀತಾರೆ. 6 ಗಳು, ಅಂದಿರು, ಇವು ಏನು? ವಿಭಕ್ತಿ ಪ್ರತ್ಯಯ, ಬಹುವಚನ, ಕಾಳ ಅಲ್ಲ, ಅದು ಕಾಲಸೂಚಕ ಲಿಂಗಗಳು ಅಂತ ಇದೆ. ವಿಭಕ್ತಿ ಪ್ರತ್ಯಯ ಅಂದರೆ ಆ, ಉ, ಅನ್ನು, ಇಂದ, ಇದು ವಿಭಕ್ತಿ ಪ್ರತ್ಯಯಗಳು. ಬಹುವಚನಗಳಲ್ಲಿ ಈಗ ನೋಡಿ,
ಆ, ನೋಡಿ ಈಗ ಹೂ ಅನ್ನೋದೊಂದು ಪದ ಇದೆ. ಹೂ ಅನ್ನೋದು ಏಕವಚನಕ್ಕೆ ಸೇರುತ್ತೆ. ಅದಕ್ಕೆ ಗಳು ಸೇರಿಸಿದಾಗ ಹೂಗಳು ಆಗುತ್ತೆ. ಇದು ಬಹುವಚನ. ಇಲ್ಲಿ ಗಳು ಸೇರಿಸಿದ್ದೀವಿ ಅಲ್ವಾ? ಈ ರೀತಿ ಬಹುವಚನ ಅಂದರೆ ಆರು ಒಂದು ಉದಾಹರಣೆ ಹೇಳಬೇಕು ಅಂತಂದರೆ ಅಂದಿರು, ಅವುಗಳು, ಅವರು ಅಂತ ಹೇಳ್ಬೋದು. ಅವರು ಈ ರೀತಿ ಬಹುವಚನಗಳಿಗೆ, ಇವೆಲ್ಲ ಬಹುವಚನಗಳಿಗೆ ಉದಾಹರಣೆ ಬರುವಂಥದ್ದು, ಬಹುವಚನಗಳಿಗೆ ಸೇರುವಂಥದ್ದು. ಕಾಲಸೂಚಕಕ್ಕೆ ಉತ್ತ ಸೇರಿಸ್ತಾರೆ. ಉತ್ತ ವರ್ತಮಾನ ಕಾಲಕ್ಕೆ ಸೇರಿಸ್ತಾರೆ. ಭೂತಕಾಲಕ್ಕೆ ಸೇರಿಸ್ತಾರೆ. ಭವಿಷ್ಯತ್ ಕಾಲಕ್ಕೆ ಸೂಚಿಸ್ತಾರೆ. ಇನ್ನು ಲಿಂಗಗಳಲ್ಲಿ ಅನು ಅನ್ನೋದು ಪುಲ್ಲಿಂಗ, ಅಳು ಅನ್ನೋದು ಸ್ತ್ರೀಲಿಂಗ. ಚುಟುಕುಗಳ ಬ್ರಹ್ಮ ಎಂದು ಖ್ಯಾತಿ ಪಡೆದಂಥವರು. ಚುಟುಕುಗಳ ಬ್ರಹ್ಮ ದಿನಕರ ದೇಸಾಯಿ, ಎಸ್ ವಿ ರಂಗಣ್ಣ, ಕಡೆಗೊಂಡ್ಲು, ಚನ್ನವೀರ ಕಣವಿ ಅಂತ ಇದೆ ನೋಡಿ. ಚುಟುಕುಗಳ ಬ್ರಹ್ಮ ಅಂತಲೇ ಖ್ಯಾತಿ ಪಡ್ಕೊಂಡಿದ್ದಾರೆ ಇವರು. ದಿನಕರ ದೇಸಾಯಿಯವರು ನಾಕಂಡ ಪಡುವಣ, ಬಿರುಗಾಳಿ, ದಾಸಾಳ, ನನ್ನ ದೇಹದ ಭೂಮಿ, ಆತ್ಮವಿಶ್ವಾಸ, ಮಕ್ಕಳ ಪದ್ಯ ಈ ರೀತಿ ಕವನ ಸಂಕಲನಗಳನ್ನ ರಚನೆ ಮಾಡಿದ್ದಾರೆ. 1980ರಲ್ಲಿ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ. 5,000ಕ್ಕೂ ಹೆಚ್ಚು ಚೌಪದಿಗಳನ್ನು ರಚನೆ ಮಾಡಿದ್ದಾರೆ ಇವರು. 5,000ಕ್ಕೂ ಹೆಚ್ಚು ಚೌಪದಿಗಳನ್ನು ರಚನೆ ಮಾಡಿದ್ದಾರೆ. ಎಸ್ ವಿ ರಂಗಣ್ಣ ಅನ್ನೋರು ಇವರು ನಾಟಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವಂಥದ್ದು. ನಾಟಕ ವಿಮರ್ಶೆ, ಪಾಶ್ಚಾತ್ಯ ಗಂಭೀರ ನಾಟಕ ಅಂತ, ರಂಗಭಿನ್ನಪ ಅನ್ನೋ ನಾಟಕಗಳನ್ನು ರಚನೆ ಮಾಡಿದ್ದಾರೆ. ಕಡೆಗೊಂಡ್ಲು ಶಂಕರ ಭಟ್ ಅವರು ಹಣ್ಣು ಕಾಯಿ, ಧೂಮಕೇತು, ಲೋಕದ ಕಣ್ಣು ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಚನ್ನವೀರ ಕಣವಿಯವರು ನೋಡಿ, ಇವರ ಕೃತಿಗಳು ಹಕ್ಕಿ ಪುಕ್ಕ, ಮಧುರ ಚೆನ್ನ, ಹೊಂಬೆಳಕು, ಮಧುಚಂದ್ರ, ಇವೆಲ್ಲ ಚನ್ನವೀರ ಕಣವಿಯವರ ಕೃತಿಗಳು. ಮಧುಚಂದ್ರ. ಚುಟುಕುಗಳ ಬ್ರಹ್ಮ ಅಂತ ದಿನಕರ ದೇಸಾಯಿ ಅವ್ರನ್ನ ಕರೀತಾರೆ. ವಚನ ಅನ್ನೋದು ಏನು? ಅನುಭವ, ಗದ್ಯ ಪದ್ಯ ಕಾವ್ಯ, ಗದ್ಯ ಕಾವ್ಯ, ಗದ್ಯ ಪದ್ಯ ಮಿಶ್ರಿತ ಕಾವ್ಯ ಅಂತ. ವಚನಗಳು ನೋಡಿ, ಸಾಮಾನ್ಯವಾಗಿ ವಚನಗಳು ಅದು ಅನುಭವಕ್ಕೆ ಅವರ ಒಂದು ಅನುಭವಕ್ಕೆ ಸಂಬಂಧಿಸಿರೋ ಅಂಥದ್ದು. ಅದು ಪದ್ಯನೂ ಅಲ್ಲ, ಗದ್ಯನೂ ಅಲ್ಲ, ಗದ್ಯ ಪದ್ಯ ಮಿಶ್ರಿತನೂ ಅಲ್ಲ. ಅವರ ಒಂದು ಅನುಭವಕ್ಕೆ ಸಂಬಂಧಿಸಿದಾಗೆ ಅವರು ವಚನಗಳನ್ನ ರಚನೆ ಮಾಡಿರ್ತಾರೆ ವಚನಕಾರರು. ಅನುಭವ ಗದ್ಯ ಅದು ನೋಡಿ. ಕನ್ನಡದ ಮೊದಲ ವಚನಕಾರ ಅಂತ ಜೇಡರ ದಾಸಿಮಯ್ಯ ಅವ್ರನ್ನ ಕರೀತಾರೆ. ವಚನಗಳನ್ನು ಅಲ್ಲಮಪ್ರಭು, ಬಸವಣ್ಣ ವಚನಕಾರರು ಇವರು. ಚನ್ನಬಸವಣ್ಣ, ಸಿದ್ದರಾಮರು ಸಮಾಜದ ಸುಧಾರಣೆ ಮಾಡೋದಕ್ಕೋಸ್ಕರ, ಸಮಾಜವಾದಿ ಧಾರ್ಮಿಕ ಕ್ರಾಂತಿನ ಉಂಟು ಮಾಡೋದಕ್ಕೋಸ್ಕರ ವಚನಗಳನ್ನ ರಚನೆ ಮಾಡ್ತಾರೆ. ಕಮಲಜ, ಇದರ ಸಮಾನಾರ್ಥಕ ಪದ ಏನು? ವಿಷ್ಣು, ಶಿವ, ಕರ್ಣ, ಬ್ರಹ್ಮ ಅಂತ. ಕಮಲಜ ಅಂದರೆ ಕಮಲದಲ್ಲಿ ಹುಟ್ಟಿರೋ ಅಂಥವನು. ಕಮಲದಲ್ಲಿ ಹುಟ್ಟಿರೋದು ಯಾರು? ಇಷ್ಟು ಜನದಲ್ಲಿ ವಿಷ್ಣುವಿನ ಒಂದು ಹುಕ್ಕಳಿನಲ್ಲಿ ಕಮಲದ ಹೂ ಅರಳಿ ಆ ಕಮಲದ ಹೂವಿನಲ್ಲಿ ಬ್ರಹ್ಮ ಹುಟ್ಟಿದ ಅಂತ ಹೇಳ್ತಾರೆ. ಬ್ರಹ್ಮ ಹುಟ್ಟಿರೋದು ಹಾಗಾದರೆ ಕಮಲಜ ಅಂದರೆ ಬ್ರಹ್ಮ ಅಂತ. 3 ಕಣ್ಣುಳ್ಳವನು ಮುಕ್ಕಣ್ಣನ ಶಿವ ಅಂತಾರೆ. ಕರ್ಣ ಅಂದರೆ ಕಿವಿಯಿಂದ ಹುಟ್ಟಿರೋ ಅಂಥವನು ಕರ್ಣ ಅಂದರೆ. ಛಂದಸ್ಸಿನ 3 ಮುಖ್ಯ ಅಂಗಗಳು ಯಾವುವು? ಅಲಂಕಾರ, ವರ್ಣನೆ, ಗತಿ. ರಾಗ, ತಾಳ, ಲಯ. ಲಯ, ಯತಿ, ಪ್ರಾಸ. ಗತಿ, ವರ್ಣನೆ, ಲಯ ಅಂತ ನೋಡಿ. ಪದ್ಯವನ್ನು ಇಲ್ಲ ಪದ್ಯ ಭಾಗನ ನಾವು ಓದಬೇಕಾದ್ರೆ ಅದಕ್ಕೆ ಒಂದು ಅರ್ಥ ಬರಬೇಕಾದ್ರೆ ನಾವು ಒಂದು ಕಡೆ ಉಸಿರು ತಗೊಳ್ಳೋದಕ್ಕೆ ನಿಲ್ಲಿಸ್ತೀವಿ. ಆ ನಿಲ್ಲಿಸೋವಂಥ ಸ್ಥಾನನ ಯತಿ ಅಂತ ಕರಿತೀವಿ. ಪದ್ಯವನ್ನು ಓದುವಾಗ ನಾವು ಗ್ಯಾಪ್ ಕೊಡ್ತೀವಲ್ಲ, ನಿಲ್ಲಿಸ್ತೀವಲ್ಲ ಉಸಿರು ತಗೊಳ್ಳೋದಕ್ಕೆ, ಆ ಸ್ಥಾನನ ಯತಿ ಅಂತ ಕರಿತೀವಿ. ಎಂ ಅಂದರೆ ನಿಲ್ಲು ಅಥವಾ ತಡೆ ಅಂತ. ಕವಿರಾಜ ಮಾರ್ಗ ಅವರು ಹೇಳ್ತಾರೆ, ಕವಿರಾಜ ಮಾರ್ಗಕಾರನ ಪ್ರಕಾರ ಯತಿ ಎಂಬುದು ಸಿರುವ ದಾಣಂ ಅಂದರೆ ಉಸಿರು ತಗೊಳ್ಳೋ ಅಂಥ ಒಂದು ತಾಣ. ನಾಗವರ್ಮನ ಪ್ರಕಾರ ಯತಿ ಎಂಬುದು ಗಣ ನಿಯಮ ಪ್ರತಿಗುಸಿರ್ ದಾಣಮಪ್ಪದು ಅಂತ ಹೇಳ್ತಾರೆ. ಪ್ರಾಸ ಅಂದರೆ ಒಂದು ಚರಣದಲ್ಲಿ ಒಂದು ಅಕ್ಷರನ ಮತ್ತೆ ಮತ್ತೆ ಪುನರಾವರ್ತನೆ ಮಾಡುವಂಥದ್ದನ್ನು ಪ್ರಾಸ ಅಂತಾರೆ. ಈ ಪ್ರಾಸನ ಮೊದಲನ್ನ ಪ್ರಸ್ತಾಪ ಮಾಡಿರೋದು ಕವಿರಾಜ ಮಾರ್ಗದಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಒಟ್ಟು 6 ಪ್ರಾಸಗಳಿದ್ದಾವೆ. ಸಿಂಹಪ್ರಾಸ, ಗಜಪ್ರಾಸ, ವೃಷಭಪ್ರಾಸ, ಅಜಪ್ರಾಸ, ಶರಭಪ್ರಾಸ, ಹಯಪ್ರಾಸ ಅಂತ
ಸಿಂಹಪ್ರಾಸ ಅಂದರೆ ಹ್ರಸ್ವಸ್ವರ, ಗಜಪ್ರಾಸ ಅಂದರೆ ದೀರ್ಘಸ್ವರ, ವೃಷಭಪ್ರಾಸ ಅಂದರೆ ಅನುಸ್ವಾರ, ಅಜಪ್ರಾಸ ಅಂದರೆ ವಿಸರ್ಗ, ಶರಭಪ್ರಾಸ ಅಂದರೆ ವಿಜಾತಿ ಅಕ್ಷರ, ಹಯಪ್ರಾಸ ಅಂದರೆ ಸಜಾತಿ ಅಕ್ಷರ. ಕನ್ನಡದಲ್ಲಿ ಈಗ ಪ್ರಸ್ತುತ ಬಳಕೆಯಲ್ಲಿರೋದು 3 ಪ್ರಾಸಗಳು: ಆದಿಪ್ರಾಸ, ಮಧ್ಯಪ್ರಾಸ, ಅಂತ್ಯಪ್ರಾಸ ಅಂತ. ಈ ಪ್ರಾಸಗಳನ್ನು ಬಿಟ್ಟು ಸಹ ಪದ್ಯ ರಚನೆ ಮಾಡ್ಬೋದು ಅಂತ ಹೊಸಗನ್ನಡದಲ್ಲಿ ಹೇಳ್ಕೊಟ್ಟಂಥವ್ರು ಗೋವಿಂದಪ್ಪಯ್ಯವರು. ಛಂದಸ್ಸಿನಲ್ಲಿ ಯತಿ, ಪ್ರಾಸ ಮತ್ತು ಲಯ ಅನ್ನೋ 3 ಅಂಗಗಳನ್ನು ಕಾಣ್ಬೋದು. ಮಂದಾನೀಲ ರಗಳೆಯ ಲಕ್ಷಣ ಅಂತ ನೋಡಿ. ಮಂದಾನೀಲ ರಗಳೆ ಅಂತಂದರೆ ಪ್ರತಿ ಚರಣಕ್ಕೆ 4 ಮಾತ್ರೆಯ 4 ಗಣಗಳು ಹಾಗೂ ಅಂತ್ಯಪ್ರಾಸ ಕಡ್ಡಾಯ ಆಗಿರಬೇಕು. ಮಂದಾನೀಲ ರಗಳೆಯಲ್ಲಿ 4 ಮಾತ್ರೆಯ 4 ಗಣ ಇರಬೇಕು. ಉತ್ಸಾಹ ರಗಳೆಯಲ್ಲಿ 3 ಮಾತ್ರೆಯ 4 ಗಣ ಇರಬೇಕು. 3 ಮಾತ್ರೆಯ 4 ಗಣ ಉತ್ಸಾಹ ರಗಳೆ. ಲಲಿತ ರಗಳೆಯಲ್ಲಿ 5 ಮಾತ್ರೆಯ 4 ಗಣ. ಓಕೆನಾ? ನೋಡಿ, ಮಂದಾನೀಲದಲ್ಲಿ 4 ಮಾತ್ರೆಯ 4 ಗಣ, 4 ಮಾತ್ರೆಯ 4 ಗಣ. 3 ಮಾತ್ರೆಯ 4 ಗಣ ಇರೋವಂಥದ್ದು ಉತ್ಸಾಹ ರಗಳೆಯಲ್ಲಿ. 5 ಮಾತ್ರೆಯ 4 ಗಣ ಇರುವಂಥದ್ದು ಲಲಿತ ರಗಳೆಯಲ್ಲಿ. ರಗಳೆಗಳನ್ನು ಪ್ರಥಮವಾಗಿ ಪಂಪನ ಆದಿಪುರಾಣದಲ್ಲಿ ಬಳಸ್ಕೊಂಡಿದ್ದಾರೆ. ಆದಿಪುರಾಣದಲ್ಲಿದೆ. ಅದು ಬಿಟ್ಟು ಇನ್ನೂ ಹೆಚ್ಚು ರಗಳೆಗಳಿಗೆ ಹೆಚ್ಚು ರಗಳೆ ಕವಿ ಅಂತ ಕರೆಯೋದು, ಹೆಚ್ಚು ರಗಳೆಗಳು ಶಿಖರಕ್ಕೆ ಏರಿದ್ದು ಅಂತಂದರೆ ಹರಿಹರನ ಒಂದು ಕೃತಿಗಳಲ್ಲಿ, ಹರಿಹರನ ಒಂದು ಕಾಲದಲ್ಲಿ ರಗಳೆ ಚಕ್ರವರ್ತಿ ಅಂತ ಹರಿಹರನ ಕರೀತಾರೆ. ಆದರೆ ಹರಿಹರನ ಬಿಟ್ಟು ಮೊದಲಿಗೆ ರಗಳೆ ಪ್ರಥಮವಾಗಿ ಬಳಕೆ ಆಗಿದ್ದಂಥದ್ದು ಆದಿಪುರಾಣದಲ್ಲಿ ಬಳಕೆಯಾಗಿದೆ. ಕಂದ ಪದ್ಯದಲ್ಲಿರುವ ಸಾಲುಗಳು. ಕಂದ ಪದ್ಯ ಅಂತಂದರೆ ಚಂಪೂ ಕಾವ್ಯಗಳಲ್ಲಿರುವಂಥ ವ್ಯಾಪಕವಾಗಿ ಬಳಕೆಯಾದಂಥ ಒಂದು ಪದ್ಯ ಜಾತಿ. ಇದರ ಒಂದು ಮೂಲ ಸಂಸ್ಕೃತ ಸ್ಕಂದಕ. ಇದರ ಒಂದು ಮೂಲ ಹೆಸರು, ಕಂದ ಪದ್ಯದ ಮೂಲ ಹೆಸರು ಸ್ಕಂದಕ. ಕನ್ನಡದಲ್ಲಿ ಕಂದ ಅಂತ ಬಳಕೆಗೆ ಬಂದಿದೆ. ಪ್ರತಿ ಪದ್ಯದಲ್ಲಿ 4 ಚರಣಗಳಿರುತ್ತೆ, 4 ಸಾಲುಗಳಿರುತ್ತೆ. 1 ಮತ್ತು 3ನೇ ಸಾಲು ಸಮ 2 ಮತ್ತು 4ನೇ ಸಾಲುಗಳು ಸಮವಾಗಿರ್ತವೆ ಕಂದ ಪದ್ಯದಲ್ಲಿ. ತ್ರಿಪದಿಗಳಲ್ಲಿ 3 ಸಾಲು ಇರುತ್ತೆ. ತಟ್ಟನೆ ಅನ್ನೋದು ಸಾಮಾನ್ಯ ಅವ್ಯಯನ, ಅನುಕರಣಾವ್ಯಯನ, ಭಾವಸೂಚಕ ಅವ್ಯಯನ, ಕ್ರಿಯಾರ್ಥಕ ಅವ್ಯಯನ ಅಂತ. ಸಾಮಾನ್ಯ ಅವ್ಯಯ ಅಂದರೆ ಒಂದು ಕ್ರಿಯೆಯು ನಡೆದ ಒಂದು ರೀತಿಯನ್ನು ಹೇಳುವಂಥದ್ದು ಸಾಮಾನ್ಯ ಅವ್ಯಯ. ಅಂದರೆ ಬೇಗನೆ, ತಟ್ಟನೆ, ಅಲ್ಲಿ, ಇಲ್ಲಿ ಈ ರೀತಿ ಹೇಳುವಂಥದ್ದು ಸಾಮಾನ್ಯ ಅವ್ಯಯ. ಅನುಕರಣ ಅಂದರೆ ಧ್ವನಿನ ಅನುಕರಣೆ ಮಾಡುವಂಥದ್ದು. ದಗದಗ, ಸರಸರ, ಗುಡುಗುಡು ಈ ರೀತಿ ಪಟಪಟ, ಇದು ಅನುಕರಣವ್ಯಯ. ಭಾವಸೂಚಕವ್ಯಯ ಅಂತಂದರೆ ಮನಸ್ಸಿನಲ್ಲಿರುವಂಥ ಭಾವನೆಗಳನ್ನ ವ್ಯಕ್ತಪಡಿಸುವಂಥದ್ದು. ಅಯ್ಯೋ, ಆಹಾ ಈ ರೀತಿ ಛೇ, ಥೂ ಅಂತ. ಕ್ರಿಯಾರ್ಥಕ ಅವ್ಯಯ ಅಂದರೆ ಕ್ರಿಯಾಪದದ ಸ್ಥಾನದಲ್ಲಿ ನಿಂತು ವಾಕ್ಯವನ್ನು ಪೂರ್ಣಗೊಳಿಸುವಂಥವು. ಸಾಕು, ಬೇಕು, ಅಲ್ಲ, ಬೇಡ ಈ ರೀತಿ ಇರುವಂಥದ್ದು ಕ್ರಿಯಾಪದ. ತಟ್ಟನೆ ಅನ್ನೋದು ಇಲ್ಲಿ ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆ ಆಗಿದೆ. ಒಂದಕ್ಕಿಂತ ಹೆಚ್ಚು ಅರ್ಥ ಕೊಡುವ ಪದಗಳು. ವರ್ಣವೃತ್ತಿ, ಶ್ಲೇಷ, ಯಮಕ, ಫ್ಲುತ ಅಂತ ಇದೆ. ಶ್ಲೇಷ ನೋಡಿ, ಶ್ಲೇಷ ಅನ್ನೋದು ಒಂದು ಶಬ್ದಕ್ಕೆ ಒಂದಕ್ಕಿಂತ ಹೆಚ್ಚು ಅರ್ಥ ಕೊಡುವ ಪದಗಳಿಗೆ ಶ್ಲೇಷ ಅಂತಾರೆ. ಇದೊಂದು ಅರ್ಥಾಲಂಕಾರ. ಶ್ಲೇಷ ಅನ್ನೋದು ಒಂದು ಅರ್ಥ ಅಲಂಕಾರ ಆಗಿದೆ. ಯಮಕ ಅಂತಂದರೆ ಶಬ್ದಾಲಂಕಾರ. ಇದನ್ನು ಭರತ ಪ್ರಸ್ತಾಪಿಸ್ತಾನೆ. 3 ಅಥವಾ ಅದಕ್ಕಿಂತ ಹೆಚ್ಚಿನ ವರ್ಣಗಳುಳ್ಳ ಪದವನ್ನು ಅಥವಾ ಪದದ ಒಂದು ಭಾಗವನ್ನು ಪದ್ಯದ ಪ್ರಾರಂಭ ಇಲ್ಲ ಕೊನೆಯಲ್ಲಿ ಪದ ನಿಯಮಿತವಾಗಿ ಮತ್ತೆ ಮತ್ತೆ ಕಾಣಿಸ್ಕೊಂಡಾಗ ಅದನ್ನು ಯಮಕ ಅಲಂಕಾರ ಅಂತ ಕರೀತಾರೆ. 2 ವಸ್ತುಗಳಿಗೆ ಪರಸ್ಪರ ಸಾದೃಶ್ಯ ಇರುವುದು. ಉಪಮಾಲಂಕಾರ, ಉತ್ಪ್ರೇಕ್ಷಾಲಂಕಾರ, ರೂಪಕಾಲಂಕಾರ ಯಾವುದೂ ಅಲ್ಲ. 2 ವಸ್ತುಗಳಿಗೆ ಪರಸ್ಪರ ಸಾದೃಶ್ಯ ಅಂದರೆ ನೋಡಿ, ಇಲ್ಲಿ ಉಪಮಾಲಂಕಾರ ಅಂದರೆ ಇದೊಂದು ಅರ್ಥಾಲಂಕಾರ. 2 ವಸ್ತುಗಳಿಗಿರುವ ಪರಸ್ಪರ ಸಾದೃಶ್ಯ ಶ್ರೀಮಂತಿಕೆಯನ್ನು ಹೇಳುವಂಥದ್ದು ಉಪಮಾಲಂಕಾರ. 2 ವಸ್ತುಗಳ ಪರಸ್ಪರ ಸಾದೃಶ್ಯ ಶ್ರೀಮಂತಿಕೆಯನ್ನು ಹೇಳುವಂಥದ್ದು. ಇದರಲ್ಲಿ 3 ವಿಧ ಇದ್ದಾವೆ. ರೂಪಕಾಲಂಕಾರ, ಗುಣೋಪಮ, ಭಾವೋಪಮ ಅಂತ ಇದೆ. ನೋಡಿ, ರೂಪಕಾಲಂಕಾರ ಅಂದರೆ
ಉಪಮಾನ ಉಪಮೇಯ ವಸ್ತುಗಳನ್ನು ಒಂದರಂತೆ ಮತ್ತೊಂದು ಇದೆ ಅಂತ ಹೋಲಿಕೆ ಮಾಡುವಂಥದ್ದು. ಒಂದು ಮತ್ತೊಂದೇ ಎಂದು ವರ್ಣಿಸಿದರೆ ಅದನ್ನು ರೂಪಕಾಲಂಕಾರ ಅಂತಾರೆ. ಉತ್ಪ್ರೇಕ್ಷೆ ಅಂದರೆ ಒಂದು ವಸ್ತುವನ್ನು ಮತ್ತೊಂದು ವಸ್ತುವನ್ನಾಗಿ ಸಂಬೋಧನೆ ಮಾಡುವಂಥದ್ದು, ಅದನ್ನು ಉತ್ಪ್ರೇಕ್ಷೆ ಅಂತಾರೆ. ಪಂಪನಿಗೆ ಆಶ್ರಯ ಕೊಟ್ಟಿದ್ದ ಅರಸ. ಪಂಪನಿಗೆ ಅರಿಕೇಸರಿಯು ಪಂಪನಿಗೆ ಆಶ್ರಯ ಕೊಡ್ತಾರೆ. ಪಂಪನು ಬರೆದ ಕಾವ್ಯಗಳು ಗೊತ್ತು ನಿಮಗೆ, ಪಂಪ ಭಾರತ, ವಿಕ್ರಮಾರ್ಜುನ ವಿಜಯ. ಅರಿಕೇಸರಿಯನ್ನ ಇವರು ಕಾವ್ಯದಲ್ಲಿ ಅರ್ಜುನನಿಗೆ ಒಂದು ಹೋಲಿಕೆ ಮಾಡಿಕೊಂಡು ಇವರು ಕಾವ್ಯವನ್ನು ಇದು ಮಾಡ್ತಾರೆ. ಅದಕ್ಕೆ ಅದೇ ಹೆಸರು ವಿಕ್ರಮಾರ್ಜುನ ವಿಜಯ ಅಂತ ಕೊಡ್ತಾರೆ. ವಿಕ್ರಮಾರ್ಜುನ ವಿಜಯ ಅಂತ ನೊಡನೆ ಸಮೀಕರಿಸಿ ನಿರೂಪಿಸಿದ್ದಾರೆ. ಪಂಪ ಭಾರತ ಕೃತಿಯನ್ನು ರಚನೆ ಮಾಡಿದ್ದಕ್ಕೆ ಅರಿಕೇಸರಿ ಇವರಿಗೆ ಧರ್ಮಪುರ ಅನ್ನೋ ಒಂದು ಅಗ್ರಹಾರನ ಬಿಟ್ಕೊಡ್ತಾರೆ ಪಂಪರಿಗೆ. ಗೌರ್ಮೆಂಟ್ ಬ್ರಾಹ್ಮಣ ಕೃತಿಯ ಕರ್ತೃ ಯಾರು? ಗೌರ್ಮೆಂಟ್ ಬ್ರಾಹ್ಮಣ ಇದು ಬಹಳಷ್ಟು ಸಲ ಎಕ್ಸಾಮಲ್ಲಿ ಕೇಳಿದ್ದಾರೆ. ಗೌರ್ಮೆಂಟ್ ಬ್ರಾಹ್ಮಣ ನೋಡಿ, ಸಿದ್ಧಲಿಂಗಯ್ಯ ಅವ್ರನ್ನ ದಲಿತ ಕವಿ ಅಂತಾರೆ. ಸಾವಿರಾರು ನದಿಗಳು ಈ ರೀತಿ ಹಲವಾರು ಕೃತಿಗಳನ್ನ ರಚನೆ ಮಾಡಿದ್ದಾರೆ. ದೇವನೂರು ಮಹಾದೇವ ಅವರು ದ್ಯಾವನೂರು ಇವ್ರ ಕೃತಿಗಳು ನೋಡಿ, ದ್ಯಾವನೂರು, ಒಡಲಾಳ, ಸಾಕವ್ವ ನಾಟಕ, ಒಡಲಾಳ, ಕುಸುಮಬಾಲೆ ಈ ರೀತಿ ಕೃತಿಗಳನ್ನ ರಚನೆ ಮಾಡಿದ್ದಾರೆ ದೇವನೂರು ಮಹಾದೇವ ಅವರು. ಅರವಿಂದ ಮಾಲಗತ್ತಿಯವರ ಒಂದು ಆತ್ಮಕಥೆ ಗೌರ್ಮೆಂಟ್ ಬ್ರಾಹ್ಮಣ. ಅರವಿಂದ ಮಾಲಗತ್ತಿಯವರ ಆತ್ಮಕಥೆ ಗೌರ್ಮೆಂಟ್ ಬ್ರಾಹ್ಮಣ. ಅದಲ್ಲದೆ ಇವರು ಮೂಕನಿಗೆ ಬಾಯಿ ಬಂದಾಗ, ಕಪ್ಪು ಕಾವ್ಯ, ಮೂರನೇ ಕಣ್ಣು ಅನ್ನೋ ಕಾದಂಬರಿಗಳನ್ನು ಸಹ ರಚನೆ ಮಾಡಿದ್ದಾರೆ. ಒಳ್ಳೆಯ ಎಂಬುದು ಸರ್ವನಾಮ, ದಿಗ್ವಾಚಕ, ಗುಣವಾಚಕ, ಸಂಖ್ಯಾವಾಚಕ. ನೋಡಿ, ಸರ್ವನಾಮ ಅಂತಂದ್ರೆ ಗೊತ್ತು, ನಾಮಪದಗಳ ಬದಲಿಗೆ ಬಳಸುವಂಥದ್ದು. ಅವನು, ಅವಳು, ನೀನು, ನಾನು, ಅವರು, ಇವರು ಅಂತ ಬಳಸ್ತೀವಿ ಅಲ್ವಾ? ಅವರು, ಇವರು. ಗುಣವಾಚಕ ಅಂದರೆ ವಸ್ತುಗಳ ಗುಣಗಳನ್ನು ಹೇಳುವಂಥದ್ದು. ಕರಿ, ಬಿಳಿ, ಒಳ್ಳೆಯ, ಕೆಟ್ಟೆಯ, ಹೊಸದು, ಹಳೆಯದು ಈ ಥರ ಹೇಳೋಂಥ. ದಿಗ್ವಾಚಕ ಅಂದರೆ ದಿಕ್ಕುಗಳನ್ನು ಹೇಳೋವಂಥದ್ದು. ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಈ ರೀತಿ. ಸಂಖ್ಯಾವಾಚಕ ಅಂದರೆ 1, 2 ಆಗಿ ಹೇಳುವಂಥದ್ದು, ಸಂಖ್ಯೆಗಳನ್ನ ಹೇಳುವಂಥದ್ದು. ಇಲ್ಲಿ ಒಳ್ಳೆಯ ಅನ್ನೋದು ಗುಣವನ್ನು ಹೇಳ್ತಾ ಇದೆ, ಇದೊಂದು ಗುಣವಾಚಕ ಶಬ್ದ ಅಲ್ವಾ? ಮುದ್ರಾ ಮಂಜೂಷ ಕೃತಿಗೆ ಮೂಲ ಆಕಾರ ಏನು? ಮುದ್ರಾ ಮಂಜೂಷ ಕೃತಿಯ ಒಂದು ಮೂಲ ಆಕಾರ ಯಾವುದಂದ್ರೆ, ಕೆಂಪು ನಾರಾಯಣನು ಮುದ್ರಾ ಮಂಜೂಷ ಅನ್ನೋ ಕೃತಿನ ರಚನೆ ಮಾಡ್ತಾರೆ. ಕೆಂಪು ನಾರಾಯಣ ಅಂತ. ಕೆಂಪು ನಾರಾಯಣ ಶರ್ಮ ಮುದ್ರಾ ರಾಕ್ಷಸ ಕೃತಿಗೆ ಮೂಲ ಆಕಾರವನ್ನಾಗಿ ವಿಶಾಖದತ್ತನ ಮುದ್ರಾ ರಾಕ್ಷಸ ಕೃತಿನ ವಿಶಾಖದತ್ತ ಅವರು ಬರೆದಿರುವಂಥ ಮುದ್ರಾ ರಾಕ್ಷಸ ಏನಿದೆ ಇದರ ಕೃತಿಯ ಒಂದು ಮೂಲ ಆಗಿರುತ್ತೆ. ಮುದ್ರಾ ಮಂಜೂಷ ಬರೆದಿರೋದು ಕೆಂಪು ನಾರಾಯಣ, ಮುದ್ರಾ ರಾಕ್ಷಸ ಬರೆದಿರೋದು ವಿಶಾಖದತ್ತ. ನೀರೊಳಗಿರ್ದು ಬೆವರ್ತನುರಗ ಪತಾಕಂ ಈ ವಾಕ್ಯವನ್ನ ಹೇಳಿದವರು. ನೋಡಿ, ರನ್ನನ ಒಂದು ಗದಾಯುದ್ಧ ಏನಿದೆ, ರನ್ನ ರಚಿಸಿರುವಂಥ ಗದಾಯುದ್ಧ ಇಲ್ಲ ಸಾಹಸ ಭೀಮ ವಿಜಯಂ ಅಂತ ಕರೀತಾರೆ. ಇದನ್ನ ಅವನ ಆಶ್ರಯ ಕೊಟ್ಟಿರುವಂಥ ಸತ್ಯಾಶ್ರಯನನ್ನ ನಾಯಕನನ್ನಾಗಿ ಭೀಮನೊಂದಿಗೆ ಸಮೀಕರಿಸಿ ಈ ಕೃತಿನ ರಚನೆ ಮಾಡಿದ್ದಾನೆ. ಈ ವಾಕ್ಯವನ್ನ ಗದಾಯುದ್ಧದಲ್ಲಿ ಹೇಳಿದ್ದಾರೆ. ಈ ನೀರೊಳಗಿದ್ದು ಬೆಮರ್ತು ನುರಗ ಪತಾಕಂ ಅಂದರೆ ದುರ್ಯೋಧನ ನೀರೊಳಗಿದ್ದು ಬೆವರ್ತಿದ್ದ, ನೀರೊಳಗಿದ್ದು ಸಹ ಬೆವರ್ತಿದ್ದ ಅಂತ ಒಂದು ವಾಕ್ಯವನ್ನ ಹೇಳಿರುವಂಥದ್ದು. ಈ ವಾಕ್ಯವನ್ನ ಗದಾಯುದ್ಧ ಅನ್ನೋ ಕೃತಿನಲ್ಲಿ ಹೇಳಿದರೆ, ದುರ್ಯೋಧನನ ಉದ್ದೇಶವಾಗಿಟ್ಕೊಂಡು ಹೇಳಿರೋದೆ. ಗದಾಯುದ್ಧವನ್ನ ಸತ್ಯಾಶ್ರಯನನ್ನ ನಾಯಕನನ್ನಾಗಿ ಭೀಮನೊಂದಿಗೆ ಸಮೀಕರಿಸಿ ರಚನೆ ಮಾಡಿದ್ದಾರೆ. ಈ ವಾಕ್ಯವನ್ನ ಹೇಳಿದವರು ರನ್ನ. ಯಾವ ಕೃತಿನಲ್ಲಿ? ಗದಾಯುದ್ಧದಲ್ಲಿ. ಓಕೆ, ಇದಿಷ್ಟು ಈ ಕ್ಲಾಸಲ್ಲಿ ನೋಡಿದ್ವಿ. ಇನ್ನೂ ಒಂದಷ್ಟು ಪ್ರಶ್ನೆಗಳ ವಿಶ್ಲೇಷಣೆ ಇದ್ದಾವೆ.